ಇಂಡಿಯಾ ಕಂಡಂತ ಅಪ್ರತಿಮ ಆಲ್ರೌಂಡ್ ಆಟಗಾರ ಪ್ರಸನ್ನ ಬಸವಣ್ಣ ಇದೀಗ ಬೆಸ್ಟ್ ಆಫ್ 11 ತಂಡದ ನಾಯಕರಾಗಿ ಪ್ರಥಮ ಓವರನ್ನು ಬೌಲ್ ಮಾಡಲು ಸಜ್ಜಾಗ್ತಾ ಇದ್ದಾರೆ. ಪಂದ್ಯ ಆರಂಭಗೊಳ್ಳಬೇಕು. 8 ಓವರ್ಗಳ ಪಂದ್ಯಾಟ. ಎಷ್ಟು ಏನ್ ಹೇಳ್ತಾವ ನಾವು ಪ್ರಥಮ ಓವರ್ನ ಎಸಕ್ಕಾಗಿ ಪ್ರಸನ್ನ ಬಸವಣ್ಣ. ಮತ್ತೊಂದೆಡೆ ಸ್ಟ್ರೈಕ್ನಲ್ಲಿ ಬ್ರೈಟ್ ಸ್ಟಾರ್ ತಂಡವನ್ನು ಪ್ರತಿನಿಧಿಸ್ತಾ ಇದ್ದಂಥ ಯೂನಸ್ ಇಲ್ಲಿ ರೆಸ್ಟ್ ಆಫ್ ಮಂಡ್ಯ ತಂಡದ ಆರಂಭಿಕ ದಾಂಡಿಗನಾಗಿ ಸ್ಟ್ರೈಕ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಪ್ರಥಮ ಚೆಂಡು ಉತ್ತಮವಾಗಿ ಪುಟಿದ ಚೆಂಡು. ಗುಟ ರಕ್ಷಣೆಯಲ್ಲಿ ಉತ್ತಮವಾದ ಕೀಪಿಂಗ್ ನಿರ್ವಹಣೆ ಮಾಡಿಕೊಡ್ತಾ ಇದ್ದಾರೆ. ಇಲ್ಲಿ ನಂಜ ಪ್ರಥಮ ಚುಕ್ಕಿ ಎಸೆತ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಪ್ರಸನ್ನ ಬಸವಣ್ಣ ಎರಡನೇ ಬಾರಿ ಉತ್ತಮವಾದ ಫುಲ್ಲಲ್ಲೇ ಚೆಂಡು. ಮತ್ತೊಂದು ಚುಕ್ಕಿ ಎಸೆತ. ಈ ಒಂದು ಕ್ರೀಡಾಂಗಣದಲ್ಲಿ ತಾವೇರಿನ ಅಂಗಳದಲ್ಲಿ ಆಟವನ್ನು ಆಡ್ತಾ ಇದ್ದಾನೆ ಇಲ್ಲಿ ಪ್ರಸನ್ನ ಬಸವಣ್ಣ. ಆ ಒಂದು ಉತ್ತಮ ಅನುಭವದೊಂದಿಗೆ ತಮ್ಮ ದಾಳಿಯನ್ನು ಮುಂದುವರಿಸಿಕೊಳ್ತಾ ಇದ್ದಾರೆ. ಇಲ್ಲಿ ಮೂರನೇ ಎಸೆತಕ್ಕಾಗಿ ಮತ್ತೊಮ್ಮೆ ಪ್ರಸನ್ನ ಟು ಯೂನಸ್. ಮತ್ತೊಂದು ವೇಗದ ಚೆಂಡು. ಚೆಂಡು ದಾಣಿಗೆ ಯಾವುದೇ ಸಂಪರ್ಕವನ್ನು ಕಂಡುಕೊಳ್ತಾ ಇಲ್ಲ ಇಲ್ಲಿ ಯೂನಸ್. ಬಹಳಷ್ಟು ಶ್ರೇಷ್ಠ ಮಟ್ಟದ ಎಸೆತಗಾರಿಕೆಯನ್ನು ಇಲ್ಲಿ ತೋರ್ಪಡಿಸ್ತಾ ಇದ್ದಾರೆ ಇಲ್ಲಿ ಪ್ರಸನ್ನ ತಮ್ಮ ತಂಡದ ಪರವಾಗಿ. ಮತ್ತೊಂದೆಡೆ ಅಷ್ಟೇ ಉತ್ತಮವಾದ ಕಂಬ್ಯಾಕ್ ಅನ್ನು ಮಾಡಬಲ್ಲಂತ ಸಾಮರ್ಥ್ಯವುಳ್ಳ ಆಟಗಾರ ಯೂನಸ್. ಸ್ಟ್ರೈಕ್ನಲ್ಲಿ ಮತ್ತೊಮ್ಮೆ ಪ್ರಥಮ ಓವರ್ನ 4ನೇ ಚೆಂಡಿಗೆ ಈ ಬಾರಿ ಸ್ಟ್ರೈಕಲ್ಲಿ ಯೂನಸ್. ಕೊಂಚ ಮಟ್ಟಿಗೆ ಫೀಲ್ಡಿಂಗ್ ಅಲ್ಲಿ ಬದಲಾವಣೆ ತಂದುಕೊಳ್ತಾ ಇದ್ದಾರೆ ಈ ಒಂದು ಹಂತದಲ್ಲಿ. ನಾಲ್ಕನೇ ಬಾರಿ ಎಸೆದ ಚೆಂಡು ಗಾಳಿಯಲ್ಲಿ. ಈ ಬಾರಿ ಉತ್ತಮ ಕ್ಯಾಚ್ ಅನ್ನು ಪಡೆದುಕೊಳ್ತಾ ಇದ್ದಾರೆ ಇಲ್ಲಿ ಕುದಾಬಿ. ತನ್ಮೂಲಕವಾಗಿ ಪ್ರಥಮ ಉದುರಿ ಆಘಾತವನ್ನು ತಂದುಕೊಡ್ತಾ ಇದ್ದಾರೆ ಪ್ರಸನ್ನ ಬಸವಣ್ಣ. ಪ್ರಥಮ ವಿಕೆಟ್ನ ಸಫಲತೆ ಬೆಸ್ಟ್ ಆಫ್ ಮಂಡ್ಯ ತಂಡದ ಪರವಾಗಿ ಪ್ರಸನ್ನರಿಗೆ ಲಭಿಸ್ತಾ ಇದೆ. ಇಲ್ಲಿ ಪ್ರಥಮ ಉದುರಿ ಆಘಾತ ಯೂನಿಸ್ನ ರೂಪದಲ್ಲಿ ಪೆವಿಲಿಯನ್ ವಾಪಸ್ಸಾತಿಗಾಗಿ ಇಲ್ಲಿ ಯೂನಿಸ್ ಇದೀಗ ಯೂನಸ್ನ ಸ್ಥಾನವನ್ನು ತುಂಬಬಲ್ಲಂತ ಮತ್ತೋರ್ವ ರಾಜ್ಯ ಕಂಡಂತ ಅತ್ಯುತ್ತಮ ಆಟಗಾರರಲ್ಲಿ ಒಬ್ಬರಾದಂಥ ಸುಬ್ಬು ಸುಬ್ರಹ್ಮಣ್ಯ ಇದೀಗ ಅಂಕಣ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಪ್ರಥಮ ಓವರ್ನಲ್ಲಿ ಪ್ರಥಮ 4 ಚೆಂಡಿಗೆ ಯಾವುದೇ ರನ್ನನ್ನು ಬಿಟ್ಟುಕೊಟ್ಟದೆ ಯೂನಸ್ನ ವಿಕೆಟ್ ಅನ್ನು ಪಡೆದುಕೊಂಡು ಉತ್ತಮವಾದ ಬೌಲಿಂಗ್ ಲಯದಲ್ಲಿ ಪ್ರಸನ್ನ ಕಂಡು ಬರ್ತಾ ಇದ್ದಾರೆ. ಇಲ್ಲಿ ಪ್ರಥಮ ಓವರ್ನ ಅಂತಿಮ 2 ಚೆಂಡಿಗಾಗಿ ಸುಬ್ಬು ಇದೀಗ ಸ್ಟ್ರೈಕ್ನಲ್ಲಿ ಸುಪೀರ್ ಅವರ ಜತೆಯಾಟ ಮುಂದುವರಿಕೆ ಕಾಣ್ತಾ ಇದೆ. ಇಲ್ಲಿ ಎರಡು ಬಲಿಷ್ಠ ತಂಡಗಳ ನಡುವೆ ಈ ಒಂದು ಪಂದ್ಯಾಟ ಸಾಗಿ ಬರ್ತಾ ಇದೆ. ನಡುವೆ ಒಂದು ಓಟ ಪೂರೈಕೆಯನ್ನು ಕಾಣ್ತಾ ಇದೆ. ಇಲ್ಲಿ ಇದೀಗ ಅಂಕಪಟ್ಟಿಯಲ್ಲಿ ಖಾತೆ ಆರಂಭ ಆಗ್ತಾ ಇದೆ 1 ರನ್ನಿನ ಮುಖೇನ. ಇದೀಗ ಸ್ಟ್ರೈಕ್ ಆಗಿ ರೆಸ್ಟ್ ಆಫ್ 11 ಮಂಡ್ಯ ತಂಡದ ನಾಯಕ ಸುಪ್ರೀತ್
ಸ್ಟ್ರೈಕ್ನಲ್ಲಿ ಪ್ರಸನ್ನ ಅವರ ಅಂತಿಮ ಚೆಂಡಿಗಾಗಿ ಸ್ವೀಪ್ ಮಾಡುವ ಯತ್ನದಲ್ಲಿ ಸಂಪೂರ್ಣ ವಿಫಲರಾಗ್ತಾ ಇದ್ದಾರೆ. ಗೋಟದ ಹಿಂಬದಿಯಲ್ಲಿ ಉತ್ತಮವಾದ ಕೀಪಿಂಗ್ ನಿರ್ವಹಣೆ ತೋರ್ಪಡಿಸ್ತಾ ಇದ್ದಾರೆ. ಇಲ್ಲಿ ನಂಜ ಪ್ರಥಮ ಓವರ್ನ ಮುಕ್ತಾಯಕ್ಕೆ 1 ವಿಕೆಟ್ ನಷ್ಟಕ್ಕೆ 1 ರನ್ನೊಂದಿಗೆ ಆಟವನ್ನು ಮುಂದುವರಿಸ್ತಾ ಇದೆ. ಇಲ್ಲಿ ರೆಸ್ಟ್ ಆಫ್ ಮಂಡ್ಯ. IPL 2026 ಈ ಒಂದು ಟೂರ್ನಮೆಂಟ್ ನಲ್ಲಿ ಎಕ್ಸಿಬಿಷನ್ ಮ್ಯಾಚ್ ಆಗಿ ಈ ಒಂದು ಪಂದ್ಯಾಟ ಸಾಗಿ ಬರ್ತಾ ಇದೆ. ವೈ ಸ್ಪೋರ್ಟ್ಸ್ ನ ಮುಖಾನ ಒಂದು ವ್ಯವಸ್ಥಿತ ಅಚ್ಚುಕಟ್ಟಾದಂತ ಮಂಡ್ಯದ ಸರ್ ಕ್ರೀಡಾಂಗಣದಲ್ಲಿ ಈ ಒಂದು ಪಂದ್ಯಾಟ ಸಾಗಿ ಬರ್ತಾ ಇದೆ. ಈ ಒಂದು ಅದ್ಭುತವಾದ ಪಂದ್ಯಾಟಕ್ಕಾಗಿ ವೇದಿಕೆಯನ್ನ ಸಿದ್ಧ ಮಾಡಿಕೊಟ್ಟಂತ ಸೂರ್ಯರವರಿಗೆ ಹಾಗೂ ಸ್ನೇಹಿತರಿಗೆ ಈ ಮೂಲಕ ಈ ಒಂದು ಸಂದರ್ಭದಲ್ಲಿ ಹೃದಯಸ್ಪರ್ಶಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ. ಈ ಒಂದು ಅದ್ಭುತವಾದ ಪಂದ್ಯಾಟವನ್ನು ವೀಕ್ಷಣೆ ಮಾಡುವ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕಾಗಿ. ಎರಡನೇ ಓವರನ್ನು ಬೌಲ್ ಮಾಡಲು ಮಂಡ್ಯ ಕಣ್ಣಂತ ಮತ್ತೋರ್ವ ಶ್ರೇಷ್ಠ ಬೌಲರ್ ತಬ್ರೇಜ್. ಅರ್ಧಾಂತರದಲ್ಲಿ ಬಿದ್ದಂತ ಚೆಂಡಿಗೆ ಕಟ್ ಮಾಡುವ ಮುಖೇನ ಸುಬ್ಬುರವರು ಎರಡನೇ ಓಟಕ್ಕಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ 2 ಓಟದ ಸಫಲತೆ ಕಂಡುಕೊಳ್ತಾ ಇದ್ದಾರೆ. 2 ಓಟದ ಸೇರ್ಪಡೆ ಒಟ್ಟಾರೆ 3ಕ್ಕೆ ಏರಿಕೆಯನ್ನು ಕಾಣ್ತಾ ಇದ್ದಾರೆ. ಎರಡನೇ ಓವರ್ನ ಪ್ರಥಮ ಚೆಂಡಿನಲ್ಲಿ ಎರಡು ತಂಡಗಳಲ್ಲೂ ಕೂಡ ಅತ್ಯುತ್ತಮ ಆಲ್ರೌಂಡರ್ಗಳ ದಂಡು. ಯಾವ ಒಂದು ತಂಡ ಈ ಒಂದು ಪಂದ್ಯಾಟದಲ್ಲಿ ಜಯವನ್ನು ಪಡೆದುಕೊಳ್ಳುತ್ತೆ, ಎಷ್ಟರ ಮಟ್ಟಿಗೆ ತಮ್ಮ ಟ್ಯಾಲೆಂಟನ್ನು ಇಲ್ಲಿ ತೋರ್ಪಡಿಸುತ್ತೆ ಅಂತ ಕಾದು ನೋಡಬೇಕಿದೆ. ತಬಯಸ್ತ ಎರಡನೇ ಚೆಂಡು ಈ ಬಾರಿ ಕೆಳಮಟ್ಟದ ಹೊಡೆತ. ಒಂಟಿ ಓಟಕ್ಕೆ ಯಶಸ್ವಿ ಕ್ಷೇತ್ರ ರಕ್ಷಣೆ ಮಾಡಿಕೊಡ್ತಾ ಇದ್ದಾರೆ ಇಲ್ಲಿ ರಕ್ಷಿತ್. ಉತ್ತಮ ಅನುಭವಿ ಎಸ್ತೆಗಾರ ತಬು. ಸುಮಾರು 20 ವರ್ಷಗಳ ಅನುಭವ ಕೂಡ ತಬ್ರೇಜ್ಗೆ. ಫೀಲ್ಡಿಂಗ್ನಲ್ಲಿ ಕೊಂಚ ಮಟ್ಟಿಗೆ ಚೇಂಜಸ್ ಅನ್ನು ಮಾಡಿಕೊಳ್ತಾ ತಬು. ಮತ್ತೆ 3ನೇ ಬಾರಿ ಇದೀಗ ತಂಡದ ನಾಯಕ ಸುಪ್ರೀತ್ಗೆ ಸ್ವಿಚ್ ಹಿಟ್ ಮಾಡುವ ಪ್ರಯತ್ನ ಯಾವುದೇ ಸಫಲತೆಯನ್ನು ಕಂಡುಕೊಳ್ತಾ ಇಲ್ಲ. ಇಲ್ಲಿ ದಾಂಡಿಗ ಸುಪ್ಪಿ ಗೂಟ ರಕ್ಷಣೆಯಲ್ಲಿ ಮತ್ತೊಮ್ಮೆ ನಂಜ ಯಶಸ್ಸನ್ನು ಕಂಡುಕೊಳ್ತಾ ಇದ್ದಾರೆ. ಇಲ್ಲಿ ಉತ್ತಮವಾದ ಕೀಪಿಂಗ್ ನಿರ್ವಹಣೆ ಕಂಡು ಬರ್ತಾ ಇದೆ. ಉತ್ತಮವಾದ ಆಡಳಿತ ಲೆಫ್ಟ್ ಶಟರ್ ಮೂಲಕವಾಗಿ ಕೌಕರ್ನಂತ ಚೆಂಡು ಉತ್ತಮವಾದ ಚೇಸ್ ಮಾಡಿ 2 ರನ್ನಿಗೆ ಉತ್ತಮವಾದ ಕ್ಷೇತ್ರರಕ್ಷಣೆ ಮಾಡಿಕೊಡ್ತಾ ಇದ್ದಾರೆ ಇಲ್ಲಿ ಅಜಿತ. ಸುಪ್ರೀತ್ ಅವರ ಖಾತೆ ಆರಂಭಗೊಳ್ತಾ ಇದೆ ಅವಳಿ ಓಟದ ರನ್ನಿನೊಂದಿಗೆ. ಎಂಟು ಓವರ್ಗಳ ಪಂದ್ಯಾಟದಲ್ಲಿ ಸರಾಸರಿ 60ರ ಆಸುಪಾಸಿನ ರನ್ ಒಂದು ಸ್ಪರ್ಧಾತ್ಮಕ ಮೊತ್ತವಾಗಬಹುದು ಅಂತ ಎಲ್ಲರ ನಿರೀಕ್ಷೆ ಕೂಡ. ಐದನೇ ಬಾರಿ ಎಸೆದ ಚೆಂಡು ಈ ಬಾರಿ ಮತ್ತೊಮ್ಮೆ ಸ್ವಿಚ್ ಹಿಟ್ ಪ್ರಯತ್ನವನ್ನು ಮಾಡಿದ್ರು ಸುಪ್ರೀತ್. ಲೆಗ್ ಬೈನ ರೂಪದಲ್ಲಿ ಒಂಟಿ ಓಟ ಬ್ಯಾಟ್ನ ರೂಪದಲ್ಲಿ ಒಂದು ಓಟ ಸಿಗ್ತಾ ಇದೆ. ಇದೀಗ ಸೂಪರ್ ಸ್ಟ್ರೈಕ್ ಆಗಿ ಅಂತಿಮ ಚೆಂಡು 2ನೇ ಓವರ್ನಲ್ಲಿ.
ಈ ಬಾರಿ ಕೂಡ ರಿವರ್ಸ್ ಸ್ವೀಪ್ ಯತ್ನವನ್ನು ಮಾಡಿದ್ರು. ಚೆಂಡು ದಾಂಡಿಗೆ ಯಾವುದೇ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಇಲ್ಲಿ ತಾವು. ಬಹಳಷ್ಟು ಅನುಭವಿ ಗುಣಮಟ್ಟದ ಎಸೆತ ತನ್ಮೂಲಕ ಓವರ್ನ ಮುಕ್ತಾಯ ಕಾಣ್ತಾ ಇದೆ. 2 ಓವರ್ಗಳ ಮುಕ್ತಾಯಕ್ಕೆ 7 ಓಟಗಳು ಪ್ರಥಮ ಉದುರಿಯ ನಷ್ಟಕ್ಕೆ. ಯಾವುದೇ ದೊಡ್ಡ ಮಟ್ಟದ ಹೊಡೆತವನ್ನು ಇಲ್ಲಿವರೆಗೂ ಬಿಟ್ಟುಕೊಟ್ಟಿಲ್ಲ. ರೆಸ್ಟ್ ಆಫ್ ಮಂಡ್ಯ ಕೊಂಚ ಮಟ್ಟಿಗೆ ಸ್ಕೋರ್ ಗಳಿಸುವಲ್ಲಿ ಸ್ಥಗಿತತೆಯನ್ನು ಕಾಣ್ತಾ ಇದೆ ಅಂತಲೇ ಹೇಳ್ಬೋದು. ಈಗ 3ನೇ ಓವರ್ಗಾಗಿ ಮಂಡ್ಯದ ಮತ್ತೋರ್ವ ಯಂಗ್ ಆಲ್ರೌಂಡರ್ ನವಾಜ್ ರನ್ನ ಪರಿಚಯಿಸ್ತಾ ಇದ್ದಾರೆ ಇಲ್ಲಿ ತಂಡದ ನಾಯಕ ಪ್ರಸನ್ನ ಬಸವಣ್ಣ. ಅಂತಿಮ 36 ಚೆಂಡಿನ ಮುಂದೆ ಎಷ್ಟರ ಮಟ್ಟಿಗೆ ರನ್ ಗಳಿಸಬಹುದು ಅಂತ ಎಲ್ಲರ ಕುತೂಹಲ ಕೂಡ. ಇದೀಗ ಸ್ಟ್ರೈಕ್ ನಲ್ಲಿ ತಂಡದ ನಾಯಕ ಸುಪ್ರೀತ್. 7 ಓಟಗಳು 2 ಓವರ್ನ ಮುಕ್ತಾಯಕ್ಕೆ. ಉತ್ತಮವಾದ ಹೊಡೆತವನ್ನು ಹೊಡೆಯಲು ಹೋಗಿದ್ರು. ವೈಡ್ ಬಾಲ್ ಎಂಬ ಸೂಚನೆ ಬರ್ತಾ ಇದೆ. ಪ್ರಥಮ ಇತರೆ ಓಟದ ಸೇರ್ಪಡೆ ಅಂಕಪಟ್ಟಿಯಲ್ಲಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಈ ಒಂದು ಟೂರ್ನಮೆಂಟ್ನಲ್ಲಿ ಸತತ 3 ದಿನಗಳಿಂದ ಅಂಪೈರಿಂಗ್ ಕಾರ್ಯವನ್ನು ನಿರ್ವಹಿಸಿಕೊಡ್ತಾ ಇರುವಂತ ಉತ್ತಮವಾದ ಅಂಪೈರಿಂಗ್ ಕಾರ್ಯವನ್ನು ನಿರ್ವಹಿಸಿಕೊಡ್ತಾ ಇರುವಂತ ಅಂಪೈರ್ಗಳಿಗೆ ಈ ಒಂದು ಟೂರ್ನಮೆಂಟ್ ಪರವಾಗಿ ಹೃದಯಸ್ಪರ್ಶಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾವೆ. ನಿಮ್ಮ ಒಂದು ನಿಖರತೆಯ ಅಂಪೈರಿಂಗ್ ಆಗಿ. ಒಂದು ಓಟದ ಮುಖ್ಯನ ಈಗ ಸ್ಟ್ರೈಕರ್ ವರ್ಗಾಯಿಸ್ತಾ ಇದ್ದಾರೆ ಸುಪ್ರೀತ್ ಇಲ್ಲಿ ಸುಬುಗಾಗಿ. ಉತ್ತಮವಾದ ನೆಟ್ ನೇರ ಹೊಡೆತ ಲಾಂಗ್ ಆಫ್ ನತ್ತ ಚೆಂಡು. ಉತ್ತಮವಾದ ಕ್ಷೇತ್ರ ರಕ್ಷಣೆ ಇಲ್ಲಿ ಎಡವಟ್ಟನ್ನು ಮಾಡಿಕೊಳ್ತಾ ಇದ್ರು. ಯಾವುದೇ ಆಘಾತವಿಲ್ಲ. ಒಂಟಿ ಓಟಕ್ಕೆ ಅಪ್ಪುರವರು ಉತ್ತಮ ಕ್ಷೇತ್ರ ರಕ್ಷಣೆ ಮಾಡಿಕೊಡ್ತಾ ಇದ್ದಾರೆ. ಬಹಳಷ್ಟು ಚುರುಕಿನ ಕ್ಷೇತ್ರ ರಕ್ಷಣೆ ಕೂಡ ಇತ್ತು. ಉತ್ತಮವಾದ ಥ್ರೋ ಕೂಡ ಇತ್ತು. ನವಾಜ್ ಮತ್ತೊಮ್ಮೆ 3ನೇ ಬಾರಿ ಸುಪ್ರೀತ್ಗೆ. ಈ ಬಾರಿ ಗಾಳಿಯಲ್ಲಿ ಚೆಂಡು. ನಿಶಾಂತ್ ರವರು ಉತ್ತಮವಾದ ಲಾಂಗನ್ನಲ್ಲಿ ಸುಲಭ ಸಾಧ್ಯತೆ ಕ್ಯಾಚ್ ಅನ್ನು ಪಾಡಿಸಿಕೊಳ್ತಾ ಇದ್ದಾರೆ. ತನ್ಮೂಲಕವಾಗಿ ಸುಪ್ರೀತ್ ಅವರ ಇನ್ನಿಂಗ್ಸ್ ಕೊನೆಗೊಳ್ತಾ ಇದೆ. 2ನೇ ವಿಕೆಟ್ನ ರೂಪದಲ್ಲಿ ಸುಪ್ರೀತ್ ಅವರು ಔಟ್ ಹಾಕಿ ಪೆವಿಲಿಯನ್ ವಾಪಸಾತಿಯನ್ನ ಕಾಣಬೇಕಿದೆ. ಇಲ್ಲಿ ಉತ್ತಮವಾದ ಆರಂಭಿಕ ಆಘಾತವನ್ನ ಎದುರಾಳಿ ತಂಡಕ್ಕೆ ಕೊಡ್ತಾ ಇದ್ದಾರೆ. ಇಲ್ಲಿ ಬೆಸ್ಟ್ ಆಫ್ ಮಂಡ್ಯ ಉತ್ತಮವಾದ ಬೌಲಿಂಗ್ ನಿರ್ವಹಣೆ ಕಂಡು ಬರ್ತಾ ಇದೆ. ಇಲ್ಲಿ ಇದೀಗ ಮುಂದಿನ ದಾಂಡಿಗನಾಗಿ ಬರಸಿಡಿಲಿನ ಹೊಡೆತಗಳ ಆಟಗಾರ KT ಸಂತೋಷ್, ಮದ್ದೂರು ಮೂಲದ ಆಟಗಾರ. ಇದೀಗ ರೆಸ್ಟ್ ಆಫ್ ಮಂಡ್ಯ ತಂಡದ ಪರವಾಗಿ 2 ಡೌನ್ ಬ್ಯಾಟರ್ ಆಗಿ ತಮ್ಮ ಪರಿಚಯವನ್ನು ಮಾಡಿಕೊಳ್ತಾ ಇದ್ದಾರೆ ಸ್ಟ್ರೈಕ್ ನಲ್ಲಿ. ಈ ಒಂದು ಹಂತದಲ್ಲಿ ದೊಡ್ಡ ಮಟ್ಟದ ಹೊಡೆತದ ನಿರೀಕ್ಷೆ ಖಂಡಿತವಾಗಿಯೂ ಇದೆ. ಈ ಒಂದು ಪ್ರೆಷರ್ ಟೈಮ್ ಅಲ್ಲಿ ಯಾವ ರೀತಿ ಬ್ಯಾಟಿಂಗ್ ಅನ್ನು ನಡೆಸಿಕೊಡ್ತಾರೆ ಕಾದ್ ನೋಡಬೇಕಿದೆ. ಇಲ್ಲಿ KT ಸಂತೋಷ್ ಸ್ಟ್ರೈಕ್ ನಲ್ಲಿ. ನವಾಜ್ ಅವರ 4ನೇ ಚೆಂಡಿಗೆ ಸ್ಟ್ರೈಕ್ ನಲ್ಲಿ KT ಸಂತೋಷ್. ಪೂರ್ಣಾಂತರದಲ್ಲಿ ಬಿದ್ದಂತ ಚೆಂಡು, ಯಾವುದೇ ಪ್ರತ್ಯುತ್ತರ ಬರ್ತಾ ಇಲ್ಲ ಬ್ಯಾಟ್ನಿಂದ. ಉತ್ತಮವಾದ ಗುಣಮಟ್ಟದ ಎಸೆಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ರೆ ಮತ್ತೊಮ್ಮೆ ಬೆಸ್ಟ್ ಆಫ್ 11 ಮಂಡ್ಯ. ಈ ಬಾರಿ ಕಟ್ ಮಾಡುವ ಮುಖೇನ 30 ಓವರ್ಸ್ ನಲ್ಲಿ 1 ಓಟವನ್ನು ಪಡೆದುಕೊಳ್ತಾ ಇದ್ದಾರೆ. ಇಲ್ಲಿ ಸ್ಟ್ರೈಕ್ ಇದೀಗ ಸುಬ್ಬುಗೆ ಲಭಿಸ್ತಾ ಇದೆ. ಓರ್ವ ಉತ್ತಮ ಆಲ್ರೌಂಡ್ ಆಟಗಾರ ಸುಬ್ಬು, ಶ್ರೀರಂಗಪಟ್ಟಣ ಮೂಲದ ಆಟಗಾರ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಒತ್ತಡದಲ್ಲಿ ತಂಡಕ್ಕೆ ಯಾವ ರೀತಿ ಆಸರೆ ಆಗ್ತಾರೆ ಅಂತ ಕಾದು ನೋಡಬೇಕಿದೆ.
ಬಹಳಷ್ಟು ಪ್ರೆಷರ್ನ ಸಂದರ್ಭದಲ್ಲಿ ಎಲ್ಲ ತಂಡಗಳಲ್ಲಿ ಕೂಡ ಉತ್ತಮವಾಗಿ ಬ್ಯಾಟಿಂಗ್ ಮಾಡಿದ ಅನುಭವ ಕೂಡ ಇದೆ. ಉತ್ತಮವಾದ ಕವರ್ ಡ್ರೈವ್ ಹೊಡೆತ, ಕೊಂಚ ಮಟ್ಟಿಗೆ ಫೀಲ್ಡಿಂಗ್ ನಲ್ಲಿ ಎಡವಟ್ಟನ್ನು ಮಾಡಿಕೊಂಡಿದ್ರು. ಮೂರನೇ ಓಟಕ್ಕಾಗಿ ಟಿವಿ ಅಂಪೈರ್ನ ಹೊರೆ ಹೋಗ್ತಾ ಇದ್ದಾರೆ. ರನ್ಔಟ್ನ ಅಪೀಲ್ಗಾಗಿ 3 ಓಟಗಳಿಗೆ ಪ್ರಯತ್ನವನ್ನು ಮಾಡಿದ್ರು ಸುಬ್ಬು. ಕಾದು ನೋಡಬೇಕಿದೆ. ರನ್ಔಟ್ಗಾಗಿ 3ನೇ ಅಂಪೈರ್ನ ತೀರ್ಪು ಬರಬೇಕಿದೆ. ಇದೀಗ ಫ್ಲಾಟ್ ಲೈಟ್ಸ್ ಆನ್ ಆಗ್ತಾ ಇದೆ. ರನ್ಔಟ್ ಆಗಿ ಸುಬ್ಬು ಪೆವಿಲಿಯನ್ ವಾಪಸಾತಿಯನ್ನು ಕಾಣ್ತಾ ಇದ್ದಾರೆ. ತನ್ಮೂಲಕವಾಗಿ 3ನೇ ವಿಕೆಟ್ನ ಪತನ ಕಾಣ್ತಾ ಇದೆ. ಈ ಒಂದು ಹಂತದಲ್ಲಿ ಸ್ಕೋರ್ ಸ್ಥಗಿತತೆಯನ್ನು ಕಾಣ್ತಾ ಇದೆ. ಒಟ್ಟಾರೆಯಾಗಿ 13 ಓಟಗಳಿಗೆ ಪ್ರಥಮ 3 ವಿಕೆಟ್ಗಳನ್ನು ಕಳೆದುಕೊಳ್ತಾ ಇದೆ ಇಲ್ಲಿ ರೆಸ್ಟ್ ಆಫ್ 11 ಮಂಡ್ಯ. ತಮ್ಮ ವೈಯಕ್ತಿಕ 2ನೇ ಓವರ್ಗಾಗಿ ತಂಡದ 4ನೇ ಓವರ್ಗಾಗಿ ತಬು ಮತ್ತೊಮ್ಮೆ ಬೌಲಿಂಗ್ ವಿಭಾಗದಲ್ಲಿ ಪ್ರಥಮ 3 ಓವರ್ಗಳಲ್ಲಿ 13 ಓಟಕ್ಕೆ 3 ವಿಕೆಟ್ಗಳನ್ನು ಕಳೆದುಕೊಂಡು ಸಂಕಷ್ಟ ಸ್ಥಿತಿಯಲ್ಲಿ ಬ್ಯಾಟಿಂಗ್ ಅನ್ನು ನಡೆಸ್ತಾ ಇದೆ ಇಲ್ಲಿ ರೆಸ್ಟ್ ಆಫ್ ಮಂಡ್ಯ. ಸ್ಟ್ರೈಕ್ ನಲ್ಲಿ KT ಸಂತೋಷ್. ಉತ್ತಮವಾದ ಗೂಟ ರಕ್ಷಣೆ ಇಲ್ಲಿ ನಂಜ ಮಾಡಿಕೊಡ್ತಾ ಇದ್ದಾರೆ. ಇಲ್ಲಿ ಉತ್ತಮವಾದ ಚುಕ್ಕಿ ಎಸೆತ, ಕೊಂಚ ಮಟ್ಟಿಗೆ ಪುಟ್ಟಿದ್ದ ಚೆಂಡಿಗೆ ಯಾವುದೇ ಉತ್ತರವನ್ನು ನೀಡಲಾಗ್ತಾ ಇಲ್ಲ ಬ್ಯಾಟಿನ ಮುಖೇನ. ಈ ಬಾರಿ ಕೂಡ ರಿವರ್ಸ್ ಪ್ರಯತ್ನವನ್ನು ಮಾಡಿದ್ರು. ಗೂಟದ ಹಿಂಬದಿಯಲ್ಲಿ ಬಾಯಿನ ರೂಪದಲ್ಲಿ ಒಂದು ಇತರೆ ಓಟ ಸಿಗ್ತಾ ಇದೆ. ಕ್ಷಮಿಸಿ, ಬ್ಯಾಟ್ನ ರೂಪದಲ್ಲಿ ಒಂಟಿ ಓಟ ಸಿಗ್ತಾ ಇದೆ KT ಬ್ಯಾಟ್ನಿಂದ. 14ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ ಒಟ್ಟಾರೆ ಗಳಿಕೆ. ಈ ಒಂದು ಹಂತದಲ್ಲಿ ಮಂಜು ಮಾಳವಳ್ಳಿ ಪರಿಸರದ ಆಟಗಾರ ರೆಸ್ಟ್ ಆಫ್ ಮಂಡ್ಯ ತಂಡಕ್ಕೆ ಇದೀಗ 3 ಡೌನ್ ಬ್ಯಾಟರ್ ಆಗಿ ಮಂಡ್ಯದ ಕ್ರಿಕೆಟ್ ಅಭಿಮಾನಿಗಳಿಗಾಗಿ ಈ ಒಂದು ಹೈ ವೋಲ್ಟೇಜ್ ಪಂದ್ಯವನ್ನ ಆಯೋಜನೆ ಮಾಡಿಕೊಟ್ಟಂತ ಸೂರ್ಯರವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಇಲ್ಲಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ. ಮತ್ತೊಮ್ಮೆ ತಬು ಮೂರನೇ ಚೆಂಡಿಗಾಗಿ ಮಂಜುಗೆ. ಸ್ಲೀಪ್ನಾದ ಚೆಂಡು 2 ಓಟದ ಸಂಪೂರ್ಣ. ಫೀಲ್ಡಿಂಗ್ ನಲ್ಲಿ ವಿಜಯ್ 2 ಓಟಕ್ಕೆ ಸೀಮಿತವಾದ ಕ್ಷೇತ್ರ ರಕ್ಷಣೆ ಮಾಡಿಕೊಟ್ಟಿದ್ರು. ಪ್ರಥಮ ಅವಳಿ ಓಟದ ಸೇರ್ಪಡೆಯನ್ನು ತಂದು ಕೊಡ್ತಾ ಇದ್ದಾರೆ ಇಲ್ಲಿ ಮಂಜು. ಇಲ್ಲಿಯವರೆಗೂ ಕೂಡ ಯಾವುದೇ ಬೌಂಡ್ರಿಯನ್ನು ಬಿಟ್ಟುಕೊಡದೆ 4ನೇ ಓವರನ್ನು ಬೌಲ್ ಮಾಡ್ತಾ ಇದೆ ಬೆಸ್ಟ್ ಆಫ್ ಮಂಡ್ಯ. ಉತ್ತಮವಾದ ಬೌಲಿಂಗ್ ನಿರ್ವಹಣೆ ಅಂತ ಹೇಳ್ಬೋದು ಈ ಒಂದು ಹಂತದಲ್ಲಿ. ಉತ್ತಮವಾದ ಚುಕ್ಕಿಯ ಚೆಂಡು, ಮತ್ತೊಮ್ಮೆ ಚೆಂಡು ದಾಡಿಗೆ ಯಾವುದೇ ಸಂಪರ್ಕವನ್ನು ಮಾಡಿಕೊಳ್ತಾ ಇಲ್ಲ. ಇಲ್ಲಿ ಗುಣಮಟ್ಟದ ಎಸೆತಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ ಇಲ್ಲಿ ತಬ್ರೇಜ್ ತಮ್ಮ ಅನುಭವದ ಮೂಲಕ.
ಆಫ್ ಸೈಡ್ ನತ್ತ ಕಟ್ ಮಾಡುವ ಮುಖೇನ ಒಂಟಿ ಓಟವನ್ನು ಪಾಟ್ಕೊಳ್ತಾ ಇದ್ದಾರೆ ಮಂಜು. ಇಲ್ಲಿ 17ಕ್ಕೆ ಏರಿಕೆನ ಕಾಣ್ತಾ ಇದೆ ಈ ಒಂದು ಒಂಟಿ ಓಟದ ಮುಖೇನ. 4ನೇ ಓವರ್ನ ಚಾಲ್ತಿಯಲ್ಲಿ ನಾಲ್ಕನೇ ಓವರ್ ಅಂತಿಮ ಚೆಂಡು ಬರಬೇಕಿದೆ. ಸ್ಟ್ರೈಕ್ ನಲ್ಲಿ KT ಸಂತೋಷ್. ಮತ್ತೊಂದು ಚೌಕಿ ಎಸ್ತವಿತ್ತು. ಊಟ ರಕ್ಷಣೆಯಲ್ಲಿ ಎಡವಟ್ಟನ್ನು ಮಾಡಿಕೊಂಡಿದ್ರು ನಂಜಾ. ತನ್ಮೂಲಕವಾಗಿ 2 ಇತರೆ ಓಟಗಳು ಸೇರ್ಪಡೆಯನ್ನು ಕಾಣ್ತಾ ಇದೆ ಅಂಕಪಟ್ಟಿಯಲ್ಲಿ. ಒಟ್ಟಾರೆಯಾಗಿ 19 ಓಟಗಳು 4 ಓವರ್ನ ಮುಕ್ತಾಯಕ್ಕೆ. ಪ್ರಥಮ ಸೆಷನ್ನಲ್ಲಿ 4 ಓವರ್ಗಳಲ್ಲಿ ಉತ್ತಮ ಬಿಗುವಿನ ಬೌಲಿಂಗ್ ಸಂಘಟಿಸಿ 19 ಓಟಗಳನ್ನು ಮಾತ್ರ ನೀಡಿದೆ. ಇಲ್ಲಿ ಉತ್ತಮವಾದ ಬೌಲಿಂಗ್ ನಿರ್ವಹಣೆ ಬೆಸ್ಟ್ ಆಫ್ ಮಂಡ್ಯದಿಂದ. ಅಂತಿಮ 24 ಚೆಂಡುಗಳು ಎಷ್ಟರ ಮಟ್ಟಿಗೆ ರನ್ನನ್ನು ಕಲೆ ಹಾಕುತ್ತೆ ಅಂತ ಕಾದು ನೋಡಬೇಕಿದೆ ರೆಸ್ಟ್ ಆಫ್ ಮಂಡ್ಯ ತಂಡ. ಇಲ್ಲಿವರೆಗೂ ಕೂಡ ಒಂದು ಬೌಂಡರಿಯನ್ನು ಬಿಟ್ಟುಕೊಡದೆ ಬೌಲಿಂಗ್ ಅನ್ನು ಮಾಡಿದೆ. ಉತ್ತಮವಾದ ಬೌಲಿಂಗ್ ನಿರ್ವಹಣೆ, ಬ್ಯಾಟಿಂಗ್ ಪವರ್ ಪ್ಲೇ. 5ನೇ ಓವರ್ಗಾಗಿ ಬ್ಯಾಟಿಂಗ್ ಪವರ್ ಪ್ಲೇನ ಪಾಟ್ಕೊಳ್ತಾ ಇದೆ. ಇಲ್ಲಿ ಈ ಒಂದು ಹಂತದಲ್ಲಿ ಈ ಒಂದು ಹಂತದಲ್ಲಿ ತಮ್ಮ ಅನುಭವವನ್ನು ಪ್ರಸನ್ನ ಯಾವ ರೀತಿ ತೋರ್ಪಡಿಸ್ತಾರೆ ಅಂತ ಕಾದು ನೋಡೋಣ. ಬಹಳಷ್ಟು ಗುಣಮಟ್ಟದ ಪಂದ್ಯಾಟಗಳಲ್ಲಿ ಭಾಗವಹಿಸಿದ ಆಟಗಾರ, ಜೈ ಕರ್ನಾಟಕ, KSPL, ISCL ಎಲ್ಲ ಪಂದ್ಯಾಟಗಳನ್ನು ಆಡಿದ ಅನುಭವಿ ಆಲ್ರೌಂಡ್ ಆಟಗಾರ, ನಮ್ಮ ಮಂಡ್ಯ ಮೂಲದ ಆಟಗಾರ. ಇದೀಗ ಇನ್ನರೇಟ್ ಆದಂತ ಚೆಂಡಿಗೆ ಗುಟ್ಟದ ಹಿಂಬದಿಯಲ್ಲಿ ಒಂದು ಓಟವನ್ನು ಪಾಟ್ಕೊಳ್ತಾ ಇದ್ದಾರೆ ಇಲ್ಲಿ ಮಂಜು. ಇದೀಗ ಸ್ಟ್ರೈಕ್ನ KT ಪಡ್ಕೊಳ್ತಾ ಇದ್ದಾರೆ. ಬಹಳಷ್ಟು ಬಿರುಸಿನ ಹೊಡೆತಗಳನ್ನು ದಾಖಲಿಸಬಲ್ಲಂತ ಸಾಮರ್ಥ್ಯವುಳ್ಳ ಆಟಗಾರ. ಈ ಒಂದು ಹಂತದಲ್ಲಿ ತಮ್ಮ ತಂಡಕ್ಕೆ ಯಾವ ರೀತಿಯಲ್ಲಿ ನೆರವಾಗ್ತಾರೆ ಅಂತ ಕಾದು ನೋಡೋಣ. ಮೂರನೇ ಚೆಂಡಿಗಾಗಿ ಪ್ರಸನ್ನ ಬಸವಣ್ಣ. ಮಂಜುಗೆ ಚೆಂಡು ಈ ಬಾರಿ ಉತ್ತಮವಾಗಿ ಪುಟಿದ ಚೆಂಡಿಗೆ ಉತ್ತಮವಾದ ಗೂಟ ರಕ್ಷಣೆ ಮಾಡಿಕೊಡ್ತಾ ಇದ್ದಾರೆ ಇಲ್ಲಿ ಶರತ್ ನಂಜಾ. ಮತ್ತೋರ್ವ ಖ್ಯಾತ ಕ್ರಿಕೆಟಿಗ, ಮಂಡ್ಯ ಮೂಲದ ಕ್ರಿಕೆಟಿಗ, ಜೈ ಕರ್ನಾಟಕವನ್ನು ರೆಪ್ರೆಸೆಂಟ್ ಮಾಡಿದಂಥ ಆಟಗಾರ, ISCL, KSPL ಆಟವನ್ನು ಕೂಡ ಆಡಿದಂಥ ಆಟಗಾರ. ಮೊನ್ನೋಗೆ ಹೊಡೆಯುವ ಯತ್ನ, ಕವಸ್ನತ ಚೆಂಡು. ಕ್ಷೇತ್ರ ರಕ್ಷಣೆಯಲ್ಲಿ ಉತ್ತಮವಾದ ಚುರುಕಿನ ಕ್ಷೇತ್ರ ರಕ್ಷಣೆ ಮಾಡಿಕೊಡ್ತಾ ಇದ್ದಾರೆ ಇಲ್ಲಿ ಅಪ್ಪು ಯಶು. ಅವಳಿ ಓಟದ ಸೇರ್ಪಡೆಯನ್ನು ತಂದು ಕೊಡ್ತಾ ಇದ್ದಾರೆ ಇಲ್ಲಿ ಮಂಜು. ತನ್ಮೂಲಕ 23ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ ಒಟ್ಟಾರೆ ಗಳಿಕೆ 5ನೇ ಓವರ್ನ ಚಾಲ್ತಿಯಲ್ಲಿ.
5ನೇ ಬಾರಿ ಎಸ್ ಚೆಂಡಿಗೆ ರಿವರ್ಸ್ ಕೂಪ್ ಅನ್ನು ಮಾಡಿದ್ರು ಗೂಟದ ಹಿಂಬದಿಯಲ್ಲಿ 2 ರನ್ನಿನ ಸಫಲತೆ ಪಡೆದುಕೊಳ್ತಾ ಇದ್ದಾರೆ ಇಲ್ಲಿ ಮಂಜು. 5ನೇ ಓವರ್ ಅಂತಿಮ ಚೆಂಡು. ಇನ್ನು ಕೂಡ 1 ಬೌಂಡರಿಯನ್ನು ಗಳಿಸಲು ಸಾಧ್ಯತೆಯನ್ನ ಮಾಡಿಕೊಟ್ಟಿಲ್ಲ. ಉತ್ತಮವಾದ ಬೌಲಿಂಗ್ ನಿರ್ವಹಣೆ ಬೆಸ್ಟ್ ಆಫ್ ಮಂಡ್ಯ ವತಿಯಿಂದ. ಈ ಬಾರಿ ಪುಲ್ ಮಾಡಿ ಅತ್ತ ಗಾಳಿಯಲ್ಲಿ ಚೆಂಡು. ನವಾಜ್ ಈ ಬಾರಿ ಉತ್ತಮವಾದ ಸುಲಭದ ಕ್ಯಾಚ್ ಅನ್ನ ಪಡೆದುಕೊಳ್ತಾ ಇದ್ದಾರೆ. ಇಲ್ಲಿ ತನ್ಮೂಲಕ ಮಂಜು ಆಟ ಕೊನೆಗೊಳ್ತಾ ಇದೆ. 5ನೇ ಓವರ್ನ ಮುಕ್ತಾಯಕ್ಕೆ 25 ಓಟಗಳು, 4 ಉದುರಿ ಆಘಾತಕ್ಕೆ. ಮುಂದಿನ ಬ್ಯಾಟುಗಾರನಾಗಿ ದರ್ಶನ್ ಅಕ್ಕಿ ಹೆಬ್ಬಾಳು ಮೂಲದ ಆಟಗಾರ. KSPL ಸೀಸನ್ 2 ಅನ್ನ ರೆಪ್ರೆಸೆಂಟ್ ಮಾಡಿದಂತ ಆಟಗಾರ ಕೂಡ. ಇತ್ತೀಚಿನ ದಿನಗಳಲ್ಲಿ ವೈಯಕ್ತಿಕವಾಗಿ ಉತ್ತಮ ಆಟವನ್ನು ತೋರ್ಪಡಿಸ್ತಾ ಇರುವಂತಹ ಆಟಗಾರ. ಈ ಒಂದು ಹಂತದಲ್ಲಿ ಅಂತಿಮ 3 ಓವರ್ಗಳಲ್ಲಿ ಎಷ್ಟರ ಮಟ್ಟಿಗೆ ರನ್ ಅನ್ನ ಕಲೆ ಹಾಕ್ತಾರೆ ಅಂತ ಕಾದು ನೋಡಬೇಕಿದೆ. KT ಸಂತೋಷ್ ಮತ್ತೆ ದರ್ಶನ್ ಅವರ ಜೊತೆ ಆಟ ಎಷ್ಟರ ಮಟ್ಟಿಗೆ ಯಶಸ್ಸನ್ನ ತಂದುಕೊಡುತ್ತೆ ತಮ್ಮ ತಂಡಕ್ಕಾಗಿ ಅಂತ ಈ ಒಂದು ಹಂತದಲ್ಲಿ ರೆಸ್ಟ್ ಆಫ್ ಮಂಡ್ಯ ಕಾಯ್ತಾ ಇದೆ. ಮುಂದಿನ ಬೌಲಿಂಗ್ ನಿರ್ವಹಣೆಗಾಗಿ ಅಜಿತ್ ತಮ್ಮ ಪರಿಚಯವನ್ನು ಮಾಡಿಕೊಳ್ತಾ ಇದ್ದಾರೆ. ಇಲ್ಲಿ 6ನೇ ಓವರ್ನ ಪ್ರಥಮ ಚೆಂಡಿಗಾಗಿ ಸ್ಟ್ರೈಕ್ನಲ್ಲಿ KT ಸಂತೋಷ್. ಅಂತಿಮ 18 ಚೆಂಡುಗಳು ಪ್ರಥಮ ಸೆಷನ್ನ ಮುಕ್ತಾಯಕ್ಕಾಗಿ. ಫೀಲ್ಡಿಂಗ್ ನಲ್ಲಿ ಕೊಂಚ ಮಟ್ಟಿಗೆ ಬದಲಾವಣೆ ತಂದು ಕೊಡ್ತಾ ಇದ್ದಾರೆ ನಾಯಕ. ಸ್ಕ್ವೇರ್ ಲೆಗ್ನಂತ ಚೆಂಡು, 2 ಓಟದ ಸಫಲತೆ KT ಬ್ಯಾಟ್ನಿಂದ ಬರ್ತಾ ಇದೆ. 27ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. ಸತತ 3 ದಿನಗಳಿಂದ 6 ಬೌಂಡರಿಯನ್ನು ಕಂಡಂತ ಕ್ರೀಡಾಂಗಣ 6ನೇ ಓವರ್ನಲ್ಲಿ 1 ಬೌಂಡರಿಯನ್ನು ಕಂಡುಕೊಳ್ಳಲಾಗ್ತಾ ಇಲ್ಲ. ಉತ್ತಮವಾದ ರಿವರ್ಸ್ ಸ್ವೀಪ್ ಅನ್ನು ಮಾಡಿದ್ರು. ಉತ್ತಮವಾದ ಕ್ಷೇತ್ರ ರಕ್ಷಣೆ. ಒಂಟಿ ಓಟದ ಸಫಲತೆ ಇಲ್ಲಿ KT ಸಂತೋಷ್ಗೆ. ಇದೀಗ ಸ್ಟ್ರೈಕ್ ಆಗಿ ಮತ್ತೋರ್ವ ಬಿರುಸಿನ ಹೊಡೆತಗಳ ಆಟಗಾರ ದರ್ಶನ್. ಮತ್ತೊಂದೆಡೆ ಅಜಿತ. 3ನೇ ಬಾರಿ ಕೊಂಚ ಮಟ್ಟಿಗೆ ನೆಗೆತವಂತ ಕಂಡಂತ ಚೆಂಡಿಗೆ ಪಾಯಿಂಟ್ ಅಲ್ಲಿ ಕಟ್ ಮಾಡುವ ಮುಖ್ಯನ ಅವಳಿ ಓಟವನ್ನ ಪೂರೈಸಿದ್ರು ಇಲ್ಲಿ ದರ್ಶನ್. 30ಕ್ಕೆ ಏರಿಕೆಯನ್ನ ಕಾಣ್ತಾ ಇದೆ. ಇದೀಗ 3 ದಶಕದ ರನ್ನಿನೊಂದಿಗೆ ಬ್ಯಾಟಿಂಗ್ ಅನ್ನು ನಡೆಸ್ತಾ ಇದೆ ಇಲ್ಲಿ ರೆಸ್ಟ್ ಆಫ್ ಮಂಡ್ಯ. ವಿಕೆಟ್ ಅನ್ನು ಆವರಿಸಿ ಹೊಡೆಯುವಂತ ಪ್ರಯತ್ನವನ್ನು ಮಾಡಿದ್ರು. ಚೆಂಡು ದಾಳಿಗೆ ಯಾವುದೇ ಸಂಪರ್ಕವನ್ನ ಕಂಡುಕೊಳ್ತಾ ಇಲ್ಲ. ಚುಕ್ಕಿಯ ಸಫಲತೆ ಈ ಬಾರಿ ಅಜಿತ್ಗೆ. ಉತ್ತಮವಾದ ಬೌಲಿಂಗ್ ಲಯದಲ್ಲಿ ಬೆಸ್ಟ್ ಆಫ್ ಮಂಡ್ಯ. ಮತ್ತೊಂದು ಪುಲ್ ಮಾಡುವ ಯತ್ನಕ್ಕೆ ಈ ಬಾರಿ ರನ್ಔಟ್ ಆಗುವ ಅವಕಾಶವನ್ನು ಕೈ ಚೆಲ್ಲಿದ್ರು ಶರತ್ ನಂಜಾ. 30 yards ನಡುವೆ 2 ಓಟದ ಚುರುಕಿನ ಅವಳಿ ಓಟದ ಸೇರ್ಪಡೆಯನ್ನು ತಂದುಕೊಳ್ತಾ ಇದ್ದಾರೆ ಇಲ್ಲಿ ದರ್ಶನ್. ತನ್ಮೂಲಕವಾಗಿ ಒಟ್ಟಾರೆ ಸ್ಕೋರ್ ಗಳಿಕೆ 32ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. ಇಲ್ಲಿಯವರೆಗೂ ಕೂಡ 1 ಬೌಂಡರಿಯನ್ನ ಬಿಟ್ಟು ಕೊಡದೆವು. ಬಿಗುವಿನ ಬೌಲಿಂಗ್ ಅನ್ನು ಸಂಘಟಿಸ್ತಾ ಇದೆ ಇಲ್ಲಿ ಬೆಸ್ಟ್ ಆಫ್ ಮಂಡ್ಯ.
ಉತ್ತಮವಾದ ನಿಖರತೆಯ ದಾಳಿ. ಈ ಬಾರಿ ಗಾಳಿಯಲ್ಲಿ ಚೆಂಡು ರಕ್ಷಿತ್ ರವರ ಕೈಯನ್ನು ಸೇರ್ತಾ ಇದೆ. ತನ್ಮೂಲಕವಾಗಿ ದರ್ಶನ್ ಆಟ ಕೊನೆಗೊಳ್ತಾ ಇದೆ. ಪಂದ್ಯ ವೀಕ್ಷಣೆಗಾಗಿ ಪೆವಿಲಿಯನ್ ವಾಪಸಾತಿಗಾಗಿ ದರ್ಶನ್ ಹೊರಡಬೇಕಿದೆ ಇದೀಗ. ಉತ್ತಮವಾದ ಬೌಲಿಂಗ್ ಅನ್ನು ತೋರ್ಪಡಿಸ್ತಾ ಇದೆ. ಇಲ್ಲಿ ಸ್ಕೋರ್ ಸ್ಥಗಿತತೆಯನ್ನು ಕಾಣ್ತಾ ಇದೆ. ಸತತ 3 ದಿನಗಳಿಂದ ಬೌಂಡರಿ ಸಿಕ್ಸರ್ಗಳನ್ನು ಕಂಡಂತ ಈ ಒಂದು ಕ್ರೀಡಾಂಗಣದಲ್ಲಿ ಕೊಂಚ ಮಟ್ಟಿಗೆ ನೀರಸ ಪ್ರದರ್ಶನವನ್ನು ತೋರ್ಪಡಿಸ್ತಾ ಇದೆ ಬೆಸ್ಟ್ ಆಫ್ ಮಂಡ್ಯ ತಮ್ಮ ಬ್ಯಾಟಿಂಗ್ನಲ್ಲಿ. ಸಂದೇಶ್ ಶಾಂಡಿ ಪಾಂಡವಪುರ ಮೂಲದ ಆಟಗಾರ ಇದೀಗ ರೆಸ್ಟ್ ಆಫ್ ಮಂಡ್ಯ ತಂಡದ ಪರವಾಗಿ ಅಂತಿಮ 12 ಚೆಂಡುಗಳ ಆಟ ಬಾಕಿ ಉಳಿದುಕೊಳ್ತಾ ಇದೆ ಈ ಒಂದು ಹಂತದಲ್ಲಿ. KT ಸಂತೋಷ್ ಸ್ಟ್ರೈಕ್ನಲ್ಲಿ. ಅಬಿ ಬೇಲೂರು ಮುಂದಿನ ಬೌಲರ್ ಆಗಿ ಅಬಿ ಬೇಲೂರು ತಮ್ಮ ಪರಿಚಯವನ್ನು ಮಾಡಿಕೊಳ್ತಾ ಇದ್ದಾರೆ. ಇಲ್ಲಿ ಬಹಳಷ್ಟು ಉತ್ತಮ ಆಲ್ರೌಂಡ್ ಆಟಗಾರ ಕೂಡ ಈ ಒಂದು ಹಂತದಲ್ಲಿ KT ಸಂತೋಷ್ಗೆ. ಪ್ರಥಮ ಚೆಂಡು ಉತ್ತಮವಾದ ಕನೆಕ್ಷನ್ ತನ್ಮೂಲಕವಾಗಿ ಉತ್ತಮ ಹೊಡ್ತಾ ಇತ್ತು. ಗೆರೆ ಅಂಚಿನಲ್ಲಿ ಕ್ಯಾಚ್ ಆಗ್ತಾ ಇದೆ. ಸಿಕ್ಸರ್ ಅನ್ನ ಕ್ರಮಿಸುವಷ್ಟು ಬಲವಾದ ಹೊಡೆತ ಆಗಿರಲಿಲ್ಲ. ಉತ್ತಮವಾದ ಕ್ಯಾಚ್ ಅನ್ನ ಜಡ್ಜ್ ಮಾಡುವ ಮುಖೇನ ಸುಂದರತೆಯ ಕ್ಯಾಚ್ ಅನ್ನು ಪಾಟಿಸ್ಕೊಳ್ತಾ ಇದ್ದಾರೆ ಇಲ್ಲಿ ನವಾಜ್. ತನ್ಮೂಲಕವಾಗಿ ಮತ್ತೊಂದು ಉದುರಿ ಆಘಾತ ಅನುಭವಿಸ್ತಾ ಇದೆ ಇಲ್ಲಿ ರೆಸ್ಟ್ ಆಫ್ ಮಂಡ್ಯ. ಸುನಿಲ್ ಮುಂದಿನ ದಾಂಡಿಗನಾಗಿ KR ಪೇಟೆ ಮೂಲದ ಆಟಗಾರ ಈ ಒಂದು ಹಂತದಲ್ಲಿ ಬಿರುಸಿನ ಆಟವನ್ನು ಆಡಲಿಕ್ಕೆ ಅಂತ ತಮ್ಮ ಪರಿಚಯವನ್ನು ಮಾಡಿಕೊಳ್ತಾ ಇದ್ದಾರೆ. ಮತ್ತೊಂದೆಡೆ ನಾನ್ ಸ್ಟ್ರೈಕ್ನಲ್ಲಿ ಸಂದೇಶ್ ಕೊಪ್ಲು. ಸುನಿಲ್ ಇದೀಗ ಸ್ಟ್ರೈಕ್ ಆಗಿ ಎರಡನೇ ಬಾರಿ ಅಬಿ ಬೇಲೂರು ವಿಕೆಟ್ ಅನ್ನು ಆವರಿಸಿ ಹೊಡೆಯುವಂತೆ ಯತ್ನವನ್ನು ಮಾಡಿದ್ರು. ಯಾವುದೇ ಸಂಪರ್ಕವನ್ನು ಮಾಡಿಕೊಳ್ತಾ ಇಲ್ಲ ಚೆಂಡು ದಾಂಡಿಗೆ. ತನ್ಮೂಲಕ ಚುಕ್ಕಿಯ ಸೇತ ಕಾಣ್ತಾ ಇದೆ. ಉತ್ತಮವಾದ ವೈವಿಧ್ಯಮಯ ಹಸ್ತಗಳನ್ನು ದಾಖಲಿಸಬಲ್ಲ ಸಾಮರ್ಥ್ಯವುಳ್ಳಂಥ ಬೌಲರ್ ಕೂಡ ಅಬಿ ಬೇಲೂರು. ಈ ಬಾರಿ ನೇರವಾಗಿ ಗೂಟಕ್ಕೆ ಬಡಿದ ಚೆಂಡು ಉತ್ತಮವಾದ ಯಾರ್ಕರ್ ಮಾದರಿಯ ಚೆಂಡಿಗೆ ಬೌಲ್ಡ್ ಆಗ್ತಾ ಇದ್ದಾರೆ ಇಲ್ಲಿ ಸುನಿಲ್. ತನ್ಮೂಲಕ ಮತ್ತೊಂದು ಉದಿರಿ ಆಘಾತವನ್ನು ತಂದು ಕೊಡ್ತಾ ಇದ್ದಾರೆ ಇಲ್ಲಿ ಅಬಿ ಬೇಲೂರು. ಹೇಳ್ತೀನಿ ಚಿನ್ನು ಯೋಗಿ ಚಿನ್ನು ಇದೀಗ ಮುಂದಿನ ಬ್ಯಾಟರ್ ಆಗಿ ಯೋಗಿ ಚಿನ್ನು ತಮ್ಮ ಪರಿಚಯವನ್ನು ಮಾಡಿಕೊಳ್ತಾ ಇದ್ದಾರೆ ಇಲ್ಲಿ 7 ಡೌನ್ ಬ್ಯಾಟರ್ ಆಗಿ 7 ವಿಕೆಟ್ಗಳನ್ನು ಕಳೆದುಕೊಂಡು ಸಂಕಷ್ಟ ಸ್ಥಿತಿಯಲ್ಲಿ ಬ್ಯಾಟಿಂಗ್ ಅನ್ನು ಮಾಡಿಕೊಳ್ತಾ ಇದೆ. ಇಲ್ಲಿ ಸ್ಕೋರ್ ಕೂಡ ಸ್ಥಗಿತತೆಯನ್ನು ಕಾಣ್ತಾ ಇದೆ. ಇನ್ನೂ ಕೂಡ ಒಂದು ಬೌಂಡ್ರಿ ಕೂಡ ಬಂದಿಲ್ಲ. ಉತ್ತಮವಾದ ಬಿಗುವಿನ ನಿಖರತೆಯ ಬೌಲಿಂಗ್ ದಾಳಿಯನ್ನು ಮುಂದುವರಿಸ್ತಾ ಇದೆ ಇಲ್ಲಿ ಬೆಸ್ಟ್ ಆಫ್ ಮಂಡ್ಯ. ಈ ಒಂದು ಹಂತದಲ್ಲಿ ಮೇಲುಗೈ ಮುನ್ನಡೆಯನ್ನು ಸಾಧಿಸ್ತಾ ಇದೆ ಅಂತಾನೆ ಹೇಳ್ಬೋದು ಈ ಒಂದು ಪಂದ್ಯ ಆಟದಲ್ಲಿ. ಫ್ಲೈಟ್ ಡೆಲಿವರಿ ತನ್ಮೂಲಕ ರನ್ಗಾಗಿ ಪ್ರಯತ್ನವನ್ನು ಮಾಡಿದ್ರು. ರನ್ಔಟ್ಗಾಗಿ ಇಲ್ಲಿ ಉತ್ತಮವಾದ ನೇರ ಥ್ರೋನ ಮಾಡಿಕೊಡ್ತಾ ಇದ್ದಾರೆ ಶರತ್ ನಂಜಾ. ಬಹುತೇಕ ರನ್ಔಟ್ ಎನ್ನುವ ಸಾಧ್ಯತೆ ಕಾದ್ ನೋಡ್ಬೇಕಿದೆ 3ನೇ ಅಂಪೈರ್ನ ತೀರ್ಮಾನಕ್ಕಾಗಿ. ಜಿಲ್ಲರ್
ಮುಂದಿನ ದಾಂಡಿಗನಾಗಿ ಪ್ರಜ್ವಲ್. ರನ್ಔಟ್ ಆಗ್ತಾ ಇದ್ದಾರೆ ಇಲ್ಲಿ. ಯೋಗೀಶ್ ಇನ್ನು ರನ್ಔಟ್ ಆಗ್ತಾ ಇದ್ದಾರೆ. ಸ್ಥಾನವನ್ನು ತುಂಬಾ ಮುಂದಿನ ಆಟಗಾರನಾಗಿ ಪ್ರಜ್ವಲ್ ಮದ್ದೂರು. ಪಂದ್ಯ ಮುಂದುವರಿಕೆನ ಕಾಣ್ತಾ ಇದೆ. ಪ್ಯಾಡ್ಗೆ ಬಡಿದ ಚೆಂಡು ಲೆಗ್ ಬೈನ ಮುಖೇನ ಒಂದು ಓಟ ದಾಖಲಾತಿಯನ್ನು ಪಡೆದುಕೊಳ್ತಾ ಇದೆ. ಇಲ್ಲಿ 33ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ ಈ ಒಂದು ಹಂತದಲ್ಲಿ. ಏಳನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇದ್ರು ಕೂಡ ಒಂದು ಬೌಂಡ್ರಿ ಅಥವಾ ಒಂದು ಸಿಕ್ಸರ್ ಕೂಡ ಬಂದಿಲ್ಲ. ಒಂದು ಉತ್ತಮ ಪೈಪೋಟಿಯನ್ನು ನಿರೀಕ್ಷೆ ಮಾಡಿದ್ದಂತ ಪ್ರೇಕ್ಷಕರು ಕೊಂಚ ಮಟ್ಟಿಗೆ ನಿರಾಸೆಯನ್ನ ಅನುಭವಿಸುವ ಮೂಲಕ ಪಂದ್ಯಾಟ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಕಾರಣ ಯಾವುದೇ ಬೌಂಡ್ರಿ ಯಾವುದೇ ಸಿಕ್ಸರ್ ಕೂಡ ಇನ್ನೂ ಬಂದಿಲ್ಲ. 7 ಓವರ್ಗಳ ಮುಕ್ತಾಯಕ್ಕೆ 33. ಅಂತಿಮ 6 ಚೆಂಡುಗಳ ಬಾಕಿ ಉಳಿದುಕೊಳ್ತಾ ಇದೆ ಈ ಒಂದು ಇನ್ನಿಂಗ್ಸ್ನ ಮುಕ್ತಾಯಕ್ಕಾಗಿ. ಈ ಒಂದು 6 ಚೆಂಡಿನಲ್ಲಿ ಯಾವುದೇ ಬೌಂಡ್ರಿ ಬರೆದಿದ್ರೆ ಒಂದು ದಾಖಲೆಯ ಮುಖಪುಟವನ್ನು ಸೇರಿಕೊಳ್ಳುತ್ತೆ ಈ ಒಂದು ಪಂದ್ಯಾಟದ ಇನ್ನಿಂಗ್ಸ್. ಉತ್ತಮ ಐಕಾನ್ ಆಟಗಾರರನ್ನು ಹೊಂದಿದಂಥ ತಂಡ ಒಂದು ಬೌಂಡ್ರಿಯನ್ನು ಸೇರಿಸಿದೆ. ಒಂದು ಇನ್ನಿಂಗ್ಸ್ ಅನ್ನು ಮುಕ್ತಾಯಗೊಳ್ಳಬಹುದು. ಕಾದು ನೋಡಬೇಕಿದೆ. ನಿಶಾಂತ್ ಈ ಬಾರಿ ಇನ್ನಿಂಗ್ಸ್ನ ಅಂತಿಮ ಓವರ್ಗಾಗಿ ಲೆಫ್ಟಿ ನಿಶಾಂತ್. ಅಂತಿಮ 6 ಚೆಂಡುಗಳ ಬಾಕಿ ಉಳಿದುಕೊಳ್ತಾ ಇದೆ ಈ ಒಂದು ಹಂತದಲ್ಲಿ. ಬಹಳಷ್ಟು ಶ್ರೇಷ್ಠ ಮಟ್ಟದ ಬೌಲಿಂಗ್ ಅನ್ನು ತೋರ್ಪಡಿಸಿದೆ ಇಲ್ಲಿ ಬೆಸ್ಟ್ ಆಫ್ ಮಂಡ್ಯ. ನಾಯಕ ಪ್ರಸನ್ನ ಬಸವಣ್ಣ ಹಾಗೂ ಶರತ್ ರವರ ಮುಂದಾಳತ್ವದಲ್ಲಿ ಉತ್ತಮ ಬೌಲಿಂಗ್ ಅನ್ನು ತೋರ್ಪಡಿಸ್ತಾ ಇದೆ. ಇಲ್ಲಿ ಮೊನ್ನೋಗಿ 7 ಯತ್ನವನ್ನು ಮಾಡಿದ್ರು. ಇಲ್ಲಿ ಉತ್ತಮ ಕ್ಷೇತ್ರ ರಕ್ಷಣೆ ಮಾಡಿಕೊಡ್ತಾ ಇದ್ದಾರೆ. ತನ್ಮೂಲಕವಾಗಿ ಮತ್ತೊಂದು ರನ್ಔಟ್. ಪ್ರಜ್ವಲ್ ಔಟ್ ಆಗ್ತಾ ಇದ್ದಾರೆ ಇಲ್ಲಿ. ತನ್ಮೂಲಕ ಕಾರ್ಯಕ್ರಮದ ನಮ್ಮ ಮತ್ತೋರ್ವ ಪ್ರೋತ್ಸಾಹಕರು ಹಿರಿಯರ ಮಾರ್ಗದರ್ಶಕರು ಸ್ನೇಹಜೀವಿ ತಂಡದ 9 ವಿಕೆಟ್ ನ ಪತನ ಕಾಣ್ತಾ ಇದೆ. ಇಲ್ಲಿ ಹಿರಿಯ ಆಟಗಾರರಾಗಿರುವಂತಹ ಶ್ರೀನಿವಾಸ ಸಿಂಡಣ್ಣನವರು ನಮ್ಮ ಕಾರ್ಯಕ್ರಮದ ವೀಕ್ಷಣೆ ಕೂಡ ಈ ಒಂದು ಕಾರ್ಯಕ್ರಮದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ನಮ್ಮ ನಾನ್ ಸ್ಟ್ರೈಕ್ ಆಗಿ ನ್ಯೂ ಬ್ಯಾಟರ್ ಆಗಿ ಬರ್ತಾ ಇದ್ದಾರೆ. ಈ ಮುಖ್ಯ ವೇದಿಕೆಗೆ ಆತ್ಮೀಯ ಸ್ವಾಗತವನ್ನು ಕೂಡ ಶ್ರೀನಿವಾಸ್ ಸರ್ ಅವರಿಗೆ ಬಯಸಿಕೊಳ್ತಾ ಇದ್ದೇವೆ. ಅಜಿತ್ ಕರ್ಮಯೋಗಿ ಮತ್ತು ಯೋಧ ಬ್ರಿಗೇಡ್ ಮಂಡ್ಯ ಇವರ ಆಶಯದಂಡಿ ತರುವಂತಹ ದಾಂಡು ಚೆಂಡಿನ ಪರಿಣಿತ ಓವರ್ಗಳ ಪಂದ್ಯಾಕೂಟದ ವೇದಿಕೆಗೆ ಸ್ನೇಹಜೀವಿ ನಮ್ಮ ಹಿರಿಯ ಸಂಸ್ಥೆಗಳ ಆಟಗಾರರಾಗಿರುವಂತಹ ಶ್ರೀನಿವಾಸ್ ಸರ್ರನ್ನ ಬಹಳಷ್ಟು ಅಭಿಮಾನದಿಂದ ಆತ್ಮೀಯವಾಗಿ ಆದರಣೀಯವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೂಡ ವೇದಿಕೆಗೆ ಬಯಸಿಕೊಳ್ತಾ ಇದ್ದೇವೆ. ತಾವು ಮುಖ್ಯ ವೇದಿಕೆ ಬಂದು ಈ ಮುಖ್ಯ ವೇದಿಕೆಯಲ್ಲಿ ಪಂದ್ಯಾಕೂಟವನ್ನು ವೀಕ್ಷಿಸಬೇಕು ಅನ್ನೋದಾಗಿ ನಿಮ್ಮನ್ನು ಕೇಳ್ತಾ ಇದ್ದೇವೆ. 35ರಲ್ಲಿ ಸ್ಥಗಿತತೆಯನ್ನು ಕಾಣ್ತಾ ಇದೆ. ಅಂತಿಮ ಓವರ್ನಲ್ಲಿ ಪಂದ್ಯ ಸಾಗ್ತಾ ಇದೆ. ಬಹಳಷ್ಟು ಕಡಿಮೆ ಮೊತ್ತದ ಪಂದ್ಯ ಇಲ್ಲಿ ನಾವು ಕಾಣ್ತಾ ಇದ್ದಾವೆ. ಬಾಲ್ಡ್ ಆಗುವ ಮುಖೇನ ಸಂಪೂರ್ಣವಾಗಿ ಆಲ್ ಔಟ್ ಆಗ್ತಾ ಇದೆ ಇಲ್ಲಿ ರೆಸ್ಟ್ ಆಫ್ ಮಂಡ್ಯ.
ಸ್ನೇಹಜೀವಿಯ ಹಿರಿಯ ಆಟಗಾರರಾಗಿರುವಂಥ ಶ್ರೀನಿವಾಸ್ ಸರ್ ಅವರು ಸಿಂಧಣ್ಣನವರಿಗೆ ಆತ್ಮೀಯ ಸ್ವಾಗತ ಸುಸ್ವಾಗತವನ್ನು ಈ ಒಂದು ಸಂದರ್ಭದಲ್ಲಿ ನಮ್ಮ ಮುಖ್ಯ ವೇದಿಕೆಗೆ ಬಯಸಿಕೊಳ್ತಾ ಇದ್ದಾವೆ. ತಾವು ಮುಖ್ಯ ವೇದಿಕೆಗೆ ಬರಬೇಕು ಎನ್ನುವಂಥ ವಿನಂತಿಯನ್ನು ಕೂಡ ಮಾಡಿಕೊಳ್ತಾ ಇದ್ದಾವೆ. ಮಂಡ್ಯ ಜಿಲ್ಲೆ ಮಂಡ್ಯದ ಇತಿಹಾಸ ನಡೀತಾ ಇರುವಂಥ ಇದು ಅದ್ದೂರಿಯ ವೈಭವೋಪೇತ ಕ್ರಿಕೆಟ್ ಪಂದ್ಯಕೂಟ ಇದೆ. ಮೊದಲ ಬಾರಿಯ ಒಂದು ಐತಿಹಾಸಿಕ ದಾಖಲೆಯ ಪಂದ್ಯಕೂಟವಾಗಿ 3 ದಿನಗಳ ಹೊಂದಿದ ಬೆಳಕಿನ ಪಂದ್ಯಕೂಟ ಇವಾಗ ಭಾನುವಾರದ ರಾತ್ರಿಯ ಪಂದ್ಯಾಟಗಳು ಆರಂಭವನ್ನು ಕಾಣಲಿಕ್ಕಿದ್ದಾವೆ. ಈವಾಗಲೇ ಪ್ರದರ್ಶನ ಪಂದ್ಯಾಟವನ್ನು ಆಡ್ತಕ್ಕಂಥ ಈ ಭಾಗದ ಕಿರಿಯ ಆಟಗಾರರೆಲ್ಲರೂ ಕೂಡ ಒಂದು ತಂಡವನ್ನು ರಚನೆಯನ್ನು ಮಾಡಿಕೊಂಡು 2 ಪ್ರದರ್ಶನ ತಂಡಗಳನ್ನಾಗಿ ಆಡಿಸುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ರೆಸ್ಟ್ ಆಫ್ ಮಂಡ್ಯ ವರ್ಸಸ್ ಬೆಸ್ಟ್ ಆಫ್ ಮಂಡ್ಯ, ಈ ರೀತಿಯ ಒಂದು ಶಿರೋನಾಮೆಯಲ್ಲಿ ಪಂದ್ಯಕೂಟವನ್ನು 2 ತಂಡಗಳು ಪಂದ್ಯಕೂಟವನ್ನು ಆಡ್ತಾ ಇದ್ದಾವೆ. ಮಂಡ್ಯದ ಜನತೆಗೆ ಒಂದಷ್ಟು ಕ್ರಿಕೆಟ್ ರಸದೌತಣವನ್ನು ಕೊಡಬೇಕೆನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಇದೇ ಮೊದಲ ಬಾರಿ ಒಂದು ಯಶಸ್ವಿ ಪ್ರಯತ್ನವನ್ನು ಮಾಡ್ತಕ್ಕಂಥ ಕರ್ಮಯೋಗಿ ಯೋಧಾ ಬ್ರಿಗೇಡ್ ಸಂಸ್ಥೆ ಒಂದು ವರ್ಣಮಯ ಕ್ರಿಕೆಟ್ ಪಂದ್ಯಕೂಟವನ್ನು ಸುವರ್ಣ ಅಕ್ಷರದಲ್ಲಿ ಬರೆಯುವ ಒಂದು ಸಾಧನೆಯನ್ನು ಕೂಡ ಟೆನ್ನಿಸ್ ಬಾಲ್ ರಂಗದಲ್ಲಿ ಮಾಡ್ತಾ ಇದೆ. ಇವಾಗಲೇ ಕಳೆದ 3 ದಿನಗಳ ಪಂದ್ಯಕೂಟದಲ್ಲಿ ನಮಗೆ ಬಹಳಷ್ಟು ಉತ್ತಮ ರೀತಿಯ ಒಂದು ಪ್ರೋತ್ಸಾಹವನ್ನು ಕೂಡ ಎಲ್ಲ ಯುವ ಮುಖಂಡರು, ಖ್ಯಾತ ವಕೀಲರು, ಖ್ಯಾತ ಈ ಭಾಗದ ಭಾರತದ ಗಡಿನಾಡಿನಲ್ಲಿ ಸೇವೆಯನ್ನು ಕೊಟ್ಟಂಥ ಸೈನಿಕರು ಇವರೆಲ್ಲರೂ ಕೂಡ ನಮ್ಮ ಪಂದ್ಯಕೂಟದ ವೇದಿಕೆಗೆ ಬಂದಿದ್ದಾರೆ. ಇವಾಗ ನಮ್ಮ ಹಿರಿಯ ಆಟಗಾರರೆಲ್ಲ ಈ ಪಂದ್ಯಕೂಟವನ್ನು ಆಡ್ತಾ ಇದ್ದಾರೆ. 2 ಬಣಗಳ ರೂಪದಲ್ಲಿ ಈ ಒಂದು ಎಕ್ಸಿಬಿಷನ್ ಪಂದ್ಯಕೂಟ ಅಂಗಣದ ಒಳಭಾಗವನ್ನು ಪಡಿತಾ ಇದ್ದಾವೆ ಕೂಡ. ನಮ್ಮ ವೇದಿಕೆಯಲ್ಲಿ ಕರ್ಮಯೋಗಿ ಹಾಗೂ ಯೋಧಾ ಬ್ರಿಗೇಡ್ ಮಂಡ್ಯ ಇವರ ಸಾರಥ ಸಂಯೋಜನೆ ನಡೀತಾ ಇರುವಂಥ ಪಂದ್ಯಕೂಟದಲ್ಲಿ ನಮ್ಮ ವೇದಿಕೆಯನ್ನು ಅಲಂಕರಿಸಿಕೊಂಡಂಥ ಸ್ನೇಹಜೀವಿಯ ಹಿರಿಯ ಆಟಗಾರರಾಗಿರುವಂಥ ಶ್ರೀನಿವಾಸ್ ಸಿಂಧಣ್ಣನವರನ್ನು ಬಹಳಷ್ಟು ಅಭಿಮಾನದಿಂದ ಗುರುತಿಸಿ ಸನ್ಮಾನಿಸುವುದಾಗಿ ನಿಮ್ಮನ್ನು ಕೇಳ್ತಾ ಇದ್ದೇವೆ. ಮತ್ತೋರ್ವ ಹಿರಿಯ ಅನುಭವಿ ಆಟಗಾರರಾಗಿರುವಂಥ ಮೆಜೆಸ್ಟಿಕ್ ಮಂಡ್ಯಗಳ ಪರವಾಗಿ ಅವರು ಆಡಿದರು. ಬಹುಶಃ ಟೆನ್ನಿಸ್ ಬಾಲಿನ ಅಗ್ರಮಾನ್ಯ ತಂಡಗಳೇ ಒಂದು ಎನ್ನುವಂಥ ಹಣೆಪಟ್ಟಿಯನ್ನು ಕಾಣ್ತಕ್ಕಂಥ ಕ್ರೀಡಾರಂಗದಲ್ಲಿ ಜೈ ಕರ್ನಾಟಕ ಪರವಾಗಿ ಕೂಡ ಇವರು ಆಡಿದರು. ಶ್ರೀಧರ್ ಸರ್ ಅವರನ್ನು ಬಹಳಷ್ಟು ಅಭಿಮಾನದಿಂದ ನಮ್ಮ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ತಾವು ಕೂಡ ಮುಖ್ಯ ವೇದಿಕೆಗೆ ಬರಬೇಕು ಎನ್ನುವಂಥ ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೇವೆ. ಶ್ರೀಧರ್ ಸರ್ ಅವರು ತಾವು ಕೂಡ ಮುಖ್ಯ ವೇದಿಕೆಯನ್ನು ಅಲಂಕರಿಸಿಕೊಳ್ಬೇಕು. ಪಂದ್ಯಾಟ ವೀಕ್ಷಣೆಯಲ್ಲಿದ್ದಾರೆ. ನಿಮ್ಮ ಉಪಸ್ಥಿತಿಯನ್ನು ಕೂಡ ನಾವು ಗುರುತಿಸಿಕೊಂಡವರಿದ್ದೇವೆ. ನಮ್ಮ ಕರ್ಮಯೋಗಿ ಮತ್ತು ಯೋಧಾ ಬ್ರಿಗೇಡ್ ಸಂಸ್ಥೆಯ ಮುಖೇನವಾಗಿ ತಮಗೂ ಕೂಡ ಹಾರ್ದಿಕ ಸ್ವಾಗತವನ್ನು ಕೂಡ ಒಂದು ವೇದಿಕೆಗೆ ಬಯಸಿಕೊಂಡವರಿದ್ದೇವೆ. ದಯವಿಟ್ಟು ಈ ಒಂದು ಪಂದ್ಯ ಮುಗಿದ ನಂತರ ಸೆಮಿಫೈನಲ್ ಪಂದ್ಯ, ಪ್ರಥಮ ಪಂದ್ಯಕ್ಕಾಗಿ ಸೂರ್ಯರವರು ಯಾವ ಪಂದ್ಯ ಅಂತ ತಿಳಿಸ್ಕೊಡ್ಬೇಕು ಅಂತ ಇಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಪ್ರಥಮ ಸೆಮಿಫೈನಲ್ ಪಂದ್ಯಾಟಕ್ಕಾಗಿ ಈ ಒಂದು ಪಂದ್ಯಾಟ ಮುಗಿದ ನಂತರ 2 ತಂಡಗಳು ಸಿದ್ಧತೆಯಲ್ಲಿರಬೇಕು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕರೆಯನ್ನು ನೀಡಲಿದ್ದೇವೆ ಟಾಸ್ಕ್ ಆಗಿ. ಸುಲಭದ ಗುರಿಯನ್ನು ಪಡೆದುಕೊಂಡಂತ ಬೆಸ್ಟ್ ಆಫ್ ಮಂಡ್ಯ
ಪ್ರಸನ್ನ ಸ್ಟ್ರೈಕು ನಂಜ ಬೌಲರ್ ಧನು ಲೆಫ್ಟಿ ಧನು. ಪ್ರಥಮ ಚೆಂಡಿನ ಸ್ಟ್ರೈಕ್ ಆಗಿ ಪ್ರಸನ್ನ ಬಸವಣ್ಣ ಸ್ಟ್ರೈಕ್ ನಲ್ಲಿ, ನಾನ್ ಸ್ಟ್ರೈಕ್ ನಲ್ಲಿ ಶರತ್ ನಂಜ. ಮತ್ತೊಂದೆಡೆ ಅದೇ ರೀತಿಯಾಗಿ ಸ್ನೇಹಜೀವಿ ತಂಡದ ಹಿರಿಯ ಆಟಗಾರರಾಗಿರುವಂತ ಧನು ಇಮ್ತಿಯಾಜ್ ಬೈ ಅವರು ಕೂಡ ನಮ್ಮ ವೇದಿಕೆಯನ್ನು ಅಲಂಕರಿಸ್ತಾ ಇದ್ದಾರೆ. ಅವರಿಗೆ ಕೂಡ ಆತ್ಮೀಯ ಸ್ವಾಗತ, ಆದರಣೀಯ ಸ್ವಾಗತವನ್ನ ಕೂಡ ಕಾರ್ಯಕ್ರಮದ ವೇದಿಕೆಗೆ ಬಯಸಿಕೊಳ್ತಾ ಇದ್ದಾವೆ. ಶ್ರೀನಿವಾಸ್ ಸರ್ ಅವರು, ಶ್ರೀಧರ್ ಸರ್ ಅವರು ಜೊತೆಗಾಗಿ ಇಮ್ತಿಯಾಜ್ ಬೈ ಅವರು ಕೂಡ ನಮ್ಮ ಕಾರ್ಯಕ್ರಮದ ವೇದಿಕೆಯನ್ನು ಅಲಂಕರಿಸಿಕೊಂಡಂತ ಮತ್ತೋರ್ವ ಅತಿಥಿಗಳು, ಈ ಭಾಗದ ಹಿರಿಯ ಆಟಗಾರರು. ಉತ್ತಮವಾದ ಚುರುಕಿನ ಹೊಂದಾಣಿಕೆ ರನ್ನೊಂದಿಗೆ ಸ್ಟ್ರೈಕ್ ಇದೀಗ ಲಂಚ ಪಡೆದುಕೊಳ್ತಾ ಇದ್ದಾರೆ. ಜೊತೆಗೆ ಶ್ರೀಧರ್ ಸರ್ ಅವರು, ಜಗದೀಶ್ ಅವರು ಮತ್ತೆ ಅನಿಲ್ ಸರ್ ಅವರು ನಮ್ಮ ಕಾರ್ಯಕ್ರಮದ ಮತ್ತೋರ್ವ ಪ್ರೋತ್ಸಾಹಕರು. ಶ್ರೀಧರ್ ಸರ್ ಅವರು, ಜಗದೀಶ್ ಮತ್ತು ಅನಿಲ್ ಸರ್ ಅವರು 3 ಮಂದಿ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಆತ್ಮೀಯ ಸ್ವಾಗತವನ್ನು ಕೂಡ ಈ ಸಂದರ್ಭದಲ್ಲಿ ನಮ್ಮ ಕರ್ಮಯೋಗಿ ಹಾಗೂ ಯೋಧಾ ಬ್ರಿಗೇಡ್ ಮಂಡ್ಯ ವೇದಿಕೆಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಜೊತೆಗೆ ಮಹೇಶ್ ಮತ್ತೋರ್ವರು ಆಗಿರುವಂಥ ಮಹೇಶ್ ಚಿಕ್ಕಮಂಡ್ಯ ನಮ್ಮ ಕಾರ್ಯಕ್ರಮದ ಮತ್ತೋರ್ವ ಪ್ರೋತ್ಸಾಹಕರು, ಹಿರಿಯ ಆಟಗಾರರು. ಅವರೆಲ್ಲರನ್ನ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೂಡ ಪ್ರಧಾನ ವೇದಿಕೆಗೆ ಬಯಸಿಕೊಂಡವರಿದ್ದಾವೆ. ಈ ಬಾರಿ ಸುಲಭದ ಕ್ಯಾಚ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಇಲ್ಲಿ ಸುಪ್ರೀತ್ ಪ್ರಥಮ ವಿಕೆಟ್ ನ ಸಫಲತೆ ನಂಜನ ರೂಪದಲ್ಲಿ ಬರ್ತಾ ಇದೆ. ಬಹಳಷ್ಟು ನಿರೀಕ್ಷೆಯ ಆಟಗಾರ ನಂಜ ಔಟ್ ಆಗ್ತಾ ಇದ್ದಾರೆ. ಇಲ್ಲಿ ಮೊದಲ ದಾಂಡಿಗನಾಗಿ ಅಪ್ಪು ಕ್ಯಾಚ್ ಯಶು. ಮುಂದಿನ ಹಸ್ತಕ್ಕಾಗಿ ಇದೀಗ ಯಶು ಸ್ಟ್ರೈಕರ್ ಪಡೆದುಕೊಳ್ತಾ ಇದ್ದಾರೆ. ಇಲ್ಲಿ ಗುಟ ರಕ್ಷಣೆಯಲ್ಲಿ ಸುಬ್ಬು. ಉತ್ತಮವಾದ ನೇರ ಹೊಡೆತ, ಉತ್ತಮವಾದ ಕ್ಷೇತ್ರ ರಕ್ಷಣೆ ಮಾಡಿಕೊಟ್ಟಿದ್ರು ಇಲ್ಲಿ ಸುಪ್ರೀತ್. ಯಾವುದೇ ರನ್ನಿಗೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಮತ್ತೊಮ್ಮೆ ಧನು ಈ ಬಾರಿ ರಿವರ್ಸ್ಗೆ ಪ್ರಯತ್ನ ಮಾಡಿದ್ರು. ಶೂನ್ಯ ಸಂಪಾದನೆಯ ಕೋಚ್ ಮಟ್ಟಿಗೆ ಸ್ಕೋರ್ ಸ್ಥಗಿತತೆಯನ್ನು ಕಾಣ್ತಾ ಇದೆ. ಶರತ್ ನಂಜಾರ್ ಅವರ ವಿಕೆಟ್ ಪತನದ ನಂತರ ಬಹಳಷ್ಟು ಸಾಧಾರಣ ಗುರಿಯನ್ನು ಪಡೆದುಕೊಂಡಂಥ ಬೆಸ್ಟ್ ಆಫ್ ಮಂಡ್ಯ ಕೇವಲ 35 ಓಟದ ಗುರಿಯನ್ನು ಚೇಸ್ ಮಾಡ್ತಾ ಇದೆ. ಈ ಬಾರಿ ಉತ್ತಮವಾದ ವೇಗದ ಚೆಂಡಿಗೆ ವೈಡ್ ಬಾಲ್ ಎನ್ನುವ ಸೂಚನೆ ನೀಡಿಕೊಡ್ತಾ ಇದ್ದಾರೆ ನೇರ ನಿರ್ಣಾಯಕರು. ಹಾಗೂ ಬಾಯಿನ ರೂಪದಲ್ಲಿ 1+3 ಒಟ್ಟಾರೆಯಾಗಿ 4 ಓಟದ ಸೇರ್ಪಡೆ ಇತರೆ ರೂಪದಲ್ಲಿ ಬರ್ತಾ ಇದೆ. ಇದೀಗ ಸ್ಟ್ರೈಕರ್ ಪಡೆದುಕೊಳ್ತಾ ಇದ್ದಾರೆ ಇಲ್ಲಿ ಪ್ರಸನ್ನ ಬಸವಣ್ಣ. ಈ ಬಾರಿ ಸ್ವಿಚ್ ಹಿಟ್ಗೆ ಪ್ರಯತ್ನವನ್ನು ಮಾಡಿದ್ರು. ಮತ್ತೊಂದು ಚುಕ್ಕಿ ಎಸೆತ ದಾಖಲಾತಿಯನ್ನು ಪಡೆದುಕೊಳ್ತಾ ಇದೆ ಇಲ್ಲಿ. ತನ್ಮೂಲಕವಾಗಿ ಪ್ರಥಮ ಓವರ್ನ ಮುಕ್ತಾಯ ಕಂಡ ಪ್ರಥಮ ಓವರ್ಗೆ
5 ಓಟುಗಳು ಶರತ್ ಅವರ ವಿಕೆಟ್ ನಷ್ಟಕ್ಕೆ. ಇದೀಗ ಸುಪ್ರೀತ್ ತಮ್ಮ ಪರಿಚಯವನ್ನು ಮಾಡಿಕೊಳ್ತಾ ಇದ್ದಾರೆ. ಇಲ್ಲಿ ತಂಡದ ನಾಯಕ ಸುಪ್ರೀತ್ 2ನೇ ಓವರ್ಗಾಗಿ. ಈ ಒಂದು ಪಂದ್ಯಾಟದಲ್ಲಿ 9 ಓವರ್ಗಳು ಮುಗಿದಿದ್ರು ಕೂಡ ಇನ್ನೂ ಒಂದು ಬೌಂಡ್ರಿ ಬಂದಿಲ್ಲ. ಯಾವ ಆಟಗಾರ ಒಂದು ಬೌಂಡ್ರಿಯನ್ನ ಪ್ರಥಮ ಬಾರಿಗೆ ತಂದು ಕೊಡ್ತಾರೆ ಇಲ್ಲಿ ಕಾದು ನೋಡ್ಬೇಕಿದೆ. ಬಹಳಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಬಹುಶಃ ಪ್ರಸನ್ನ ಅಥವಾ ಯಶು ಕಾದು ನೋಡ್ಬೇಕಿದೆ. ಇದೀಗ ಸುಪ್ರೀತ್ 2ನೇ ಓವರ್ನ ಪ್ರಥಮ ಚೆಂಡಿಗಾಗಿ ಯಶುಗೆ ಉತ್ತಮವಾದ ಕೆಳಮಟ್ಟದ ಎಸೆತ. ಪ್ರಥಮ ಚುಕ್ಕಿಯ ಚೆಂಡನ್ನು ದಾಖಲಿಸ್ತಾ ಇದ್ದಾರೆ ಇಲ್ಲಿ ಸುಪ್ರೀತ್. ಈ ಬಾರಿ ಡಿಪ್ಪರ್ ಡೆಲಿವರಿ, ಉತ್ತಮವಾದ ಡಿಪ್ಪನ್ನ ಬೌಲ್ ಮಾಡಿದ ಸುಪ್ರೀತ್. ಇಲ್ಲಿ ಮುನ್ನುಗ್ಗಿ ಹೊಡೆಯುವ ಬರದಲ್ಲಿ ಸ್ಟಾಂಪಿಂಗ್ ಆಗಿ ಪೆವಿಲಿಯನ್ ವಾಪಸಾತಿಯನ್ನು ಕಂಡುಕೊಳ್ತಾ ಇದ್ದಾರೆ ಇಲ್ಲಿ ಯಶು. ತನ್ಮೂಲಕವಾಗಿ 2ನೇ ವಿಕೆಟ್ನ ಪತನ ಕಂಡುಕೊಳ್ತಾ ಇದೆ ಇಲ್ಲಿ ಬೆಸ್ಟ್ ಆಫ್ ಮಂಡ್ಯ. ಯಶುರವರ ಸ್ಥಾನವನ್ನು ತುಂಬಲು ಮುಂದಿನ ಆಟಗಾರನಾಗಿ ಆಲ್ರೌಂಡ್ ಕ್ಯಾಚ್ಯ ರಕ್ಷಿತ್ ಓರ್ವ ಯಂಗ್ ಅಂಡ್ ಎನರ್ಜೆಟಿಕ್ ಆಟಗಾರ. ಈ ಒಂದು ಹಂತದಲ್ಲಿ ತಮ್ಮ ಪರಿಚಯವನ್ನು ಮಾಡಿಕೊಳ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಯಶಸ್ಸನ್ನು ಪಡೆದುಕೊಳ್ತಾರೆ ಇಲ್ಲಿ ಬ್ಯಾಟಿಂಗ್ನಲ್ಲಿ ಅಂತ ಕಾದು ನೋಡಬೇಕಿದೆ. ಎರಡನೇ ಓವರ್ನ 3ನೇ ಚೆಂಡಿಗಾಗಿ ಸುಪ್ರೀತ್ ಮತ್ತೊಮ್ಮೆ ರಕ್ಷಿತ್ಗೆ. ರಿವರ್ಸ್ ಕೂಪರ್ ಮಾಡುವ ಪ್ರಯತ್ನ ಮಾಡಿದ್ರು. ಚೆಂಡು ದಾಳಿಗೆ ಯಾವುದೇ ಸಂಪರ್ಕವನ್ನ ಮಾಡಿಕೊಡ್ತಾ ಇಲ್ಲ ಇಲ್ಲಿ ಸುಪ್ರೀತ್. ಉತ್ತಮವಾದ ಎಸ್ತಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ ಇಲ್ಲಿ ತಂಡದ ನಾಯಕ ಸುಪ್ರೀತ್. ಇಲ್ಲಿ ಈ ಬಾರಿ ಗಾಳಿಯಲ್ಲಿ ಚೆಂಡು ಕ್ಯಾಚ್ ಆಗುವ ಸಾಧ್ಯತೆ, ಸುಲಭದ ರನ್ನಿಂಗ್ ಕ್ಯಾಚ್ ಅನ್ನು ಪಡೆದುಕೊಳ್ತಾ ಇದ್ದಾರೆ ಇಲ್ಲಿ ಮಂಜು. ತನ್ಮೂಲಕವಾಗಿ 3ನೇ ವಿಕೆಟ್ನ ಪತನ ಕಾಣ್ತಾ ಇದೆ ಇಲ್ಲಿ. ಬೆಸ್ಟ್ ಆಫ್ ಮಂಡ್ಯ ತಂಡದ 3ನೇ ವಿಕೆಟ್ ಪತನಗೊಳ್ತಾ ಇದೆ. ಉತ್ತಮವಾದ ಬೌಲಿಂಗ್ ಕೂಡ ತೋರ್ಪಡಿಸ್ತಾ ಇದ್ದಾರೆ ಇಲ್ಲಿ ರೆಸ್ಟ್ ಆಫ್ ಮಂಡ್ಯ ತಂಡದ ಪರವಾಗಿ ಸುಪ್ರೀತ್ ಯಾನೆ ಸುಪಿ. ಅಭಿ ಖುದಾಬಿ ಇದೀಗ ಅಭಿ ಖುದಾಬಿ ಈಗ 3 ಡೌನ್ ಬ್ಯಾಟರ್ ಆಗಿ ಬೆಸ್ಟ್ ಆಫ್ ಮಂಡ್ಯ ತಂಡದ ಪರವಾಗಿ ತಮ್ಮ ಪರಿಚಯವನ್ನು ಮಾಡಿಕೊಳ್ತಾ ಇದ್ದಾರೆ ಸ್ಟ್ರೈಕಿಂಗ್ ವಿಭಾಗದಲ್ಲಿ. ಹತ್ತು ಎಸೆತದ ಮುಂದೆ 5 ಓಟಗಳನ್ನು ಗಳಿಸಿ 3 ವಿಕೆಟ್ಗಳನ್ನು ಕಳೆದುಕೊಂಡು ಬ್ಯಾಟಿಂಗ್ ಅನ್ನು ನಡೆಸಿಕೊಡ್ತಾ ಇದೆ ಇಲ್ಲಿ ಬೆಸ್ಟ್ ಆಫ್ ಮಂಡ್ಯ. ಉತ್ತಮವಾದ ಯಾಕರ್ ಮಾದರಿಯ ಚೆಂಡು, ಮತ್ತೊಂದು ಚುಕ್ಕೆ ಸಫಲತೆ ಈ ಬಾರಿ.
ಸತತ 5 ಚೆಂಡಿನ ಮುಂದೆ ಯಾವುದೇ ರನ್ ಅನ್ನ ನೀಡದೆ 2 ವಿಕೆಟ್ ಅನ್ನ ಗಳಿಸಿಕೊಂಡಿದ್ದಾರೆ ಈ ಒಂದು ಓವರ್ನಲ್ಲಿ. ಅಂತಿಮ ಚೆಂಡು ಸೂಪರ್ ಅಭಿ ಈ ಬಾರಿ ರಿವರ್ಸ್ ಸ್ವೀಪ್ ಮಾಡುವ ಯತ್ನ, ಕ್ಯಾಚ್ಗಾಗಿ ಪ್ರಯತ್ನ ಮಾಡಿದ್ರು, ಸಫಲತೆ ಕಂಡುಕೊಳ್ತಾ ಇಲ್ಲ. ತನ್ನ ಮೂಲಕವಾಗಿ ಯಾವುದೇ ಆಘಾತವಿಲ್ಲ, ಚುಕ್ಕೆ ಎಸೆತ ಕಾಣ್ತಾ ಇದೆ. ಮುಕ್ತಾಯ ಕಂಡ 2 ಓವರ್ಗಳಲ್ಲಿ 5 ಓಟುಗಳು 3 ವಿಕೆಟ್ ನಷ್ಟಕ್ಕೆ ವಿಕೆಟ್ ಮೇಡನ್ನು ದಾಖಲಿಸ್ತಾ ಇದ್ದಾರೆ ಇಲ್ಲಿ ಸುಪ್ರೀತ್ ತಮ್ಮ ತಂಡಕ್ಕಾಗಿ. ಉತ್ತಮವಾದ ಕಂಬ್ಯಾಕ್ ಅಂತಾನೆ ಹೇಳ್ಬೋದು. ಮುಕ್ತಾಯ ಕಂಡ 2 ಓವರ್ಗಳಲ್ಲಿ 5 ಓಟುಗಳ ಮುಂದೆ 3 ಉದುರಿಯನ್ನು ಕಂಡುಕೊಂಡು ಕೊಂಚ ಮಟ್ಟಿಗೆ ಪ್ರೆಷರ್ನಲ್ಲಿ ಬ್ಯಾಟಿಂಗ್ ನಡೆಸ್ತಾ ಇದೆ. ಇನ್ನು 36 ಚೆಂಡಿನ ಮುಂದೆ 30 ಓಟದ ಅವಶ್ಯಕತೆ ಗೆಲುವಿಗಾಗಿ ಬೆಸ್ಟ್ ಆಫ್ ಮಂಡ್ಯ ತಂಡಕ್ಕೆ. ಮತ್ತೊಮ್ಮೆ ಧನು ತಮ್ಮ ವೈಯಕ್ತಿಕ 2ನೇ ಓವರ್ಗಾಗಿ ತಂಡದ 3ನೇ ಓವರ್ಗಾಗಿ ತಮ್ಮ ಪರಿಚಯವನ್ನು ಮತ್ತೊಮ್ಮೆ ಮಾಡಿಕೊಳ್ತಾ ಇದ್ದಾರೆ ಇಲ್ಲಿ. ಬೆಸ್ಟ್ ಆಫ್ 11 ತಂಡದ ಮಂಡ್ಯ ತಂಡದ ಭರವಸೆ ಪ್ರಸನ್ನ ಬಸವಣ್ಣ ಸ್ಟ್ರೈಕ್ ನಲ್ಲಿ ಇರುವಷ್ಟು ಹೊತ್ತು ಕೂಡ ತಮ್ಮ ತಂಡಕ್ಕೆ ಯಾವುದೇ ಮೊದಲ ಸೆಮಿಫೈನಲ್ ಪಂದ್ಯಾಟವನ್ನ ಆಡ್ತಕ್ಕಂಥ ಸಿದ್ದು ಬಾಯ್ಸ್ ಮಲವಳ್ಳಿ, ಹನುಮಾನ್ ಕ್ರಿಕೆಟರ್ಸ್ KR ಪೇಟೆ, 2 ತಂಡಗಳ ನಾಯಕರು ಟಾಸ್ಗೆ ಬರಬೇಕೆನ್ನುವಂಥ ವಿನಂತಿಯನ್ನು ಮಾಡ್ತಾ ಇದೆ. ಫಸ್ಟ್ ಸೆಮಿಫೈನಲ್ ಟಾಸ್ಗಾಗಿ ಹನುಮಾನ್ಸ್ ಕ್ರಿಕೆಟರ್ಸ್ KR ಪೇಟೆ, ಸಿದ್ದು ಬಾಯ್ಸ್ ಮಲವಳ್ಳಿ ವಿರುದ್ಧವಾಗಿ ಪಂದ್ಯಾಟವನ್ನು ಆಡುತ್ತೆ. ಮೊದಲ ಸೆಮಿಫೈನಲ್ ಪಂದ್ಯಾಟದಲ್ಲಿ ಟಾಸ್ಗೆ ಬರಬೇಕು ಎನ್ನುವಂಥ ವಿನಂತಿಯನ್ನು ಕೂಡ ಮಾಡ್ತಾ ಇದ್ದಾವೆ. ಉತ್ತಮವಾದ ಕ್ಯಾಚ್ ಅನ್ನು ಪಂಚ್ಕೊಳ್ತಾ ಇದ್ದಾರೆ ಇಲ್ಲಿ. ಪ್ರಸನ್ನ ಬಸವಣ್ಣ ಔಟ್ ಆಗ್ತಾ ಇದ್ದಾರೆ ಇಲ್ಲಿ. ತನ್ನ ಮೂಲಕವಾಗಿ ಭರವಸೆಯ ದಾಂಡಿಗ ಪ್ರಸನ್ನ ವಾಪಸಾತಿಯನ್ನು ಕಾಣಬೇಕಿದೆ. ಈ ಒಂದು ಹಂತದಲ್ಲಿ 4ನೇ ಉದುರಿ ಆಘಾತ ಕೇವಲ 5 ಓಟಗಳೊಂದಿಗೆ ಕೊಂಚ ಮಟ್ಟಿಗೆ ಲೋ ಟೋಟಲ್ ಸ್ಕೋರ್ ಅನ್ನು ಚೇಂಜ್ ಮಾಡುವಲ್ಲಿ ಪ್ರೆಷರ್ ಬಿಲ್ಡ್ ಆಗ್ತಾ ಇದೆ ಇಲ್ಲಿ. ಈ ಒಂದು ಹಂತದಲ್ಲಿ ಅನುಭವಿ ದಾಂಡಿಗ ವಾಟು ಖ್ಯಾತಿಯ ಯಶೂರವರು ಬ್ಯಾಟಿಂಗ್ಗೆ ಆಗಮಿಸ್ತಾ ಇದ್ದಾರೆ ಇಲ್ಲಿ. ಖುದಾಬೀರ್ ಅವರ ಜೊತೆ ಆಟದ ಮುಂದುವರಿಕೆಗಾಗಿ ಈ ಒಂದು ಹಂತದಲ್ಲಿ ಇದನ್ನು ವಿಕೆಟ್ ಸಕ್ಸಸ್ ಅನ್ನು ಕಂಡುಕೊಳ್ತಾ ಇದ್ದಾರೆ. ಉತ್ತಮವಾದ ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು. 5 ಓಟಗಳು 5. ಈ ಒಂದು ಹಂತದಲ್ಲಿ ತಟ್ಟಿ ಮುಟ್ಟಿ ಓಡುವ ಪ್ರಯತ್ನವನ್ನು ಮಾಡಿಕೊಂಡು 1 ಓಟವನ್ನು ಪಡೆದುಕೊಳ್ತಾ ಇದ್ದಾರೆ ಇಲ್ಲಿ ವಾಟು. ಅದೇ ರೀತಿಯಾಗಿ ನಮ್ಮ ಕಾರ್ಯಕ್ರಮದ ವೇದಿಕೆಯನ್ನ ಅಲಂಕರಿಸಿಕೊಂಡಿರ್ತಕ್ಕಂಥ ಈ ಭಾಗದ ಎಲ್ಲ ಹಿರಿಯ ಆಟಗಾರರಿಗೆ ನಮ್ಮ ಗೌರವ, ಸಣ್ಣದೊಂದು ಗೌರವವನ್ನು ಕೊಡುವಂತಹ ಸಮಯ. ವಾಟು 2 ಸಿಕ್ಸರ್ ಅನ್ನು ಸಿಡಿಸಿದಲ್ಲಿ 1,000 ಋಣ ಘೋಷಣೆ ಆಗ್ತಾ ಇದೆ. ನಮ್ಮ ಎಲ್ಲ ಆಯೋಜಕರು, ಈ ಪಂದ್ಯಾಟದ ವ್ಯವಸ್ಥಾಪಕರು, ಯೋಧಾ ಬ್ರಿಗೇಡ್ ಮಂಡ್ಯ ಮತ್ತು ಕರ್ಮಯೋಗಿ ಇವರ ಆಶೆ ನಡೀತಾ ಇರುವಂತಹ ಪ್ರತಿಷ್ಠಿತ ಪಂದ್ಯಾಟದ ಮುಖ್ಯ ವೇದಿಕೆಯಲ್ಲಿ ತಮ್ಮನ್ನ ಸಾಧ್ಯತೆ ರನ್ಔಟ್ ಕೂಡ ಲಭಿಸ್ತಾ ಇದೆ ಇಲ್ಲಿ. ನಮ್ಮ ಮುಖ್ಯ ವೇದಿಕೆಯಲ್ಲಿ ಈ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ನಡೆಸಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶ್ರೀನಿವಾಸ್ ಸರ್ ಅವರು, ಶ್ರೀಧರ್ ಸರ್ ಅವರು, ಜೊತೆಗೆ ಇಮ್ತಿಯಾಜ್ ಬಾಯಿ ಅವರು, ಹರೀಶ್ ಸರ್ ಮತ್ತು ನಮ್ಮೆಲ್ಲ ಹಿರಿಯ ಆಟಗಾರರನ್ನು ಗುರುತಿಸಿ ಗೌರವಿಸುವಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾವೆ. 6 ಓಟಗಳಿಗೆ 5 ವಿಕೆಟ್ ಅನ್ನು ಕಳೆದುಕೊಂಡು ಸಂಕಷ್ಟ ಸ್ಥಿತಿಯಲ್ಲಿ ಬ್ಯಾಟಿಂಗ್ ಅನ್ನು ಮಾಡಿಕೊಳ್ತಾ ಇದೆ ಇಲ್ಲಿ. ವಾಟು ವಾಪಸತಿಯನ್ನು ಕಾಣ್ತಾ ಇದ್ದಾನೆ ಇಲ್ಲಿ. ವಿಜಯ್ ಮುಂದಿನ ದಾಂಡಿಗನಾಗಿ ರಂಗ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಇಲ್ಲಿ. ಭರವಸೆಯ ಓರ್ವ ಅನುಭವಿ, ಬಹಳಷ್ಟು ಅಭಿಮಾನದಿಂದ ನಮ್ಮ ಎಲ್ಲ ಹಿರಿಯ ಆಟಗಾರ ನಮ್ಮ ಈ ಒಂದು ಮುಖ್ಯ ವೇದಿಕೆಯಲ್ಲಿ ಗುರುತಿಸಿ ಗೌರವಿಸುವಂತಹ ಒಂದು ಕಾರ್ಯಕ್ರಮನ ಕೂಡ ಮಾಡ್ತಾ ಇದ್ದೇವೆ. ಹಿರಿಯರ ಮಾರ್ಗದರ್ಶನ ಎನ್ನುವಂಥದ್ದು ಬಹಳಷ್ಟು ಪ್ರಾಮುಖ್ಯವಾಗಿರುವಂಥದ್ದಾದ್ದರಿಂದ ಅವರನ್ನು ಬಹಳಷ್ಟು ಅಭಿಮಾನದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ
ಗೌರವಿಸ್ತಾ ಇದ್ದೇವೆ ಕೂಡ. ನಮ್ಮ ಸಂಸ್ಥೆಯ ಮೇಲೆ ಇದೇ ರೀತಿ ಒಂದು ಮೂಲಕವಾಗಿ ಗುದಾಬಿ ಔಟ್ ಆಗ್ತಾ ಇದ್ದಾರೆ. ಗೌರವವನ್ನ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದಾವೆ. ಸತತವಾಗಿ ವಿಕೆಟ್ ಗಳನ್ನ ಪಡೆದುಕೊಳ್ತಾ ಇದೆ ಇಲ್ಲಿ. ನಿಶಾಂತ್, ಲೆಫ್ಟಿ ನಿಶಾಂತ್ ಇದೀಗ ಸ್ಟ್ರೈಕಿಂಗ್ ಆಗಿ 6 ವಿಕೆಟ್ ಗಳನ್ನ ಈಗಾಗಲೇ 6 ರನ್ನಿಗೆ ಕೊಡ್ತಾ ಇದ್ದಾವೆ. ಥ್ಯಾಂಕ್ ಯು. ಇದೀಗ ಭರವಸೆ ಆಟಗಾರ ವಿಜಿರವರ ಜತೆ ಅಟ್ಯಾಕ್ ಆಗಿ ನಿಶಾಂತ್ ಲೆಫ್ಟಿ ಸ್ಟ್ರೈಕಿಂಗ್ ವಿಭಾಗಕ್ಕೆ ತಮ್ಮ ಪರಿಚಯವನ್ನು ಮಾಡಿಕೊಳ್ತಾ ಇದ್ದಾರೆ. ಇಲ್ಲಿ ಉತ್ತಮವಾದ ಬೌಲಿಂಗ್ ಕಮ್ಬ್ಯಾಕ್ ಅನ್ನ ಮಾಡ್ತಾ ಇದೆ. ಇಲ್ಲಿ ರೆಸ್ಟ್ ಆಫ್ ಮಂಡ್ಯ ಸನ್ಮಾನವನ್ನು ಸ್ವೀಕರಿಸಿದಂಥ ಎಲ್ಲ ನಮ್ಮ ಹಿರಿಯ ಆಟಗಾರರಿಗೆ ಒಂದೇ ಮಾತಲ್ಲಿ ಸನ್ಮಾನವನ್ನು ಮಾಡಿದಂಥ ಎಲ್ಲ ನಮ್ಮ ಅತಿಥಿಗಳಿಗೆ ಕೂಡ ಒಂದೇ ಮಾತಲ್ಲಿ ಧನ್ಯವಾದವನ್ನು ಸಮರ್ಪಿಸಿಕೊಂಡು ನೇರವಾಗಿ ಪಂದ್ಯಾಟದತ್ತ ಮುಖವನ್ನು ಮಾಡ್ತಾ ಇದ್ದಾವೆ. ಇದೀಗ ಲೆಫ್ಟಿ ನಿಶಾಂತ್ ಸ್ಟ್ರೈಕ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಲೆಫ್ಟಿ ಧನುಷ್ ಇದೀಗ ಲೆಫ್ಟಿ ನಿಶಾಂತ್ಗೆ ಕೊಂಚ ಮಟ್ಟಿಗೆ ಕ್ಷೇತ್ರ ರಕ್ಷಣೆಯನ್ನು ಬದಲಾಯಿಸಿಕೊಳ್ತಾ ಇದ್ದಾರೆ. ಇಲ್ಲಿ ಸುಬು ಬಹಳಷ್ಟು ಕನಿಷ್ಠ ಮೊತ್ತದ ಚೇಸಿಂಗ್ ಅನ್ನು ಮಾಡುವಲ್ಲಿ ಪ್ರಥಮ ಹಂತದಲ್ಲಿ ಆಘಾತವನ್ನು ಕಂಡುಕೊಂಡು ಬ್ಯಾಟಿಂಗ್ ಅನ್ನು ನಡೆಸ್ತಾ ಇದೆ. ಇಲ್ಲಿ ಬೆಸ್ಟ್ ಆಫ್ ಮಂಡ್ಯ ಪ್ರತಿ ಎಸಕ್ಕೂ ಕೂಡ ಕುತೂಹಲ ಜಾಸ್ತಿ ಆಗ್ತದೆ, ಯಾರ ಮಡಿಲಿಗೆ ಈ ಒಂದು ಜಯ ಅಂತ. ಡ್ರೈವ್ ಮಾಡುವ ಮುಖೇನ ಒಂಟಿ ಓಟವನ್ನು ಪಡೆದುಕೊಳ್ತಾ ಇದ್ದಾರೆ. ಇಲ್ಲಿ ಉತ್ತಮವಾದ ಆರಂಭ ಪ್ರಥಮ ಎಸೆತಕ್ಕೆ ಲೆಫ್ಟಿ ನಿಶಾಂತ್ಗೆ. ಇದೀಗ ಮಿಸ್ಟರ್ ಡಿಪೆಂಡಬಲ್ ಖ್ಯಾತಿಯ ವಿಜಯ್, ಉತ್ತಮವಾದ ಅನುಭವಿ ಆಟಗಾರ, ಸಮಯಕ್ಕೆ ತಕ್ಕಂತ ಬ್ಯಾಟಿಂಗ್ ಅನ್ನು ಮಾಡಬಲ್ಲ ಸಾಮರ್ಥ್ಯ ಉಳ್ಳಂತ ಆಟಗಾರ, ಪಂದ್ಯದ ಸಂದರ್ಭಕ್ಕೆ ತಕ್ಕಂತೆ ಬ್ಯಾಟಿಂಗ್ ಮಾಡುವ ಆಟಗಾರ. ಉತ್ತಮವಾದ ಹೊರ ತಿರುವನ್ನು ಪಡೆದುಕೊಂಡಂತ ಚೆಂಡಿಗೆ ಶೂನ್ಯದ ಎಸೆತ ಕಾಣ್ತಾ ಇದೆ. ಇಲ್ಲಿ ಚುಕ್ಕಿ ಎಸೆತ. ಒಟ್ಟಾರೆಯಾಗಿ 3 ಓವರ್ಗಳ ಮುಕ್ತಾಯಕ್ಕೆ 7ಕ್ಕೆ 6 ವಿಕೆಟ್ಗಳನ್ನು ಕಳೆದುಕೊಂಡು ಸ್ಥಗಿತತೆಯನ್ನ ಕಾಣ್ತಾ ಇದೆ. ಇಲ್ಲಿ ಸ್ಕೋರ್ ಗಳಿಸುವಲ್ಲಿ ಬೆಸ್ಟ್ ಆಫ್ ಮಂಡ್ಯ. 2 ಮದಗಜ ತಂಡಗಳ ನಡುವಿನ ಹೋರಾಟ. ಅಂತಿಮವಾಗಿ ಯಾರ ಮಡಿಲಿಗೆ ಈ ಒಂದು ಜಯ ಕಾದು ನೋಡಬೇಕಿದೆ. ಪ್ರತಿಷ್ಠೆಯ ಒಂದು ಪಂದ್ಯಾಟ 2 ತಂಡಗಳ ನಡುವೆ ಸಾಗ್ತಾ ಇದೆ. ವೈ ಸ್ಪೋರ್ಟ್ಸ್ನ ನೇರ ಪ್ರಸಾರದಲ್ಲಿ ಮಂಡ್ಯದ ಸರ್ವಮಿ ಕ್ರೀಡಾಂಗಣದಲ್ಲಿ ಈ ಒಂದು ಪಂದ್ಯಾಟ ಸಾಗಿ ಬರ್ತಾ ಇದೆ. YPL 2026ರ ಪ್ರದರ್ಶನ ಪಂದ್ಯ. ಅತ್ಯದ್ಭುತ ಹೋರಾಟವನ್ನು ನಾವಿಲ್ಲಿ ಕಾಣ್ತಾ ಇದ್ದಾವೆ. 2 ತಂಡಗಳಿಂದ ಬಹಳಷ್ಟು ಫೈಟಬಲ್ ಸ್ಕೋರನ್ನು ನಿರೀಕ್ಷೆ ಮಾಡಿದ್ದು, ಆದರೂ ಕೂಡ 36-48 ಎಸೆತ ಮುಂದೆ 35 ಓಟದ ಗುರಿಯನ್ನು ಪಡೆದುಕೊಂಡು ಅದರಲ್ಲೂ 7 ಓಟಗಳಿಗೆ 6 ವಿಕೆಟ್ಗಳನ್ನು ಕಳೆದುಕೊಂಡು ಸಂಕಷ್ಟ ಸ್ಥಿತಿಯಲ್ಲಿ ಈ ಒಂದು ಪಂದ್ಯಾಟ ಸಾಗಿ ಬರ್ತಾ ಇದೆ. ಈ ಒಂದು ಹಂತದಲ್ಲಿ ಲೆಫ್ಟಿ ನಿಶಾಂತ್ ಮತ್ತು ವಿಜಯ್ ಜತೆ ಆಟವನ್ನು ಮುಂದುವರಿಸ್ತಾ ಇದ್ದಾರೆ. ಇಲ್ಲಿ ಮತ್ತೊಮ್ಮೆ ತಂಡದ ನಾಯಕ ಸುಪ್ರೀತ್
ಎಸ್ತಗಾರಿಕೆನ ಮುಂದುವರಿಸ್ತಾ ಇದ್ದಾರೆ. 4ನೇ ಓವರ್ನ ಪ್ರಥಮ ಚೆಂಡಿಗಾಗಿ ಲೆಫ್ಟಿ ನಿಶಾಂತ್ಗೆ. ಸಿದ್ದು ಬಾಯ್ಸ್ ಮಲವಳ್ಳಿ ನಾಯಕರು ಮೊದಲ ಸೆಮಿಫೈನಲ್ ಪಂದ್ಯದ ಟಾಸ್ಗೆ ಕರೆಯನ್ನು ಕೊಡ್ತಾ ಇದ್ದೇವೆ. ಹನುಮ ಕ್ರಿಕೆಟರ್ಸ್ KR ಪೇಟೆ ಎರಡೂ ತಂಡಗಳ ನಾಯಕರು ಸೆಮಿಫೈನಲ್ ಪಂದ್ಯಾಟದ ಟಾಸ್ಗೆ ಬರಬೇಕು ಎನ್ನುವಂಥ ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೇವೆ. ಎರಡೂ ತಂಡಗಳ ನಾಯಕರು ಇಮಿಡಿಯೇಟ್ ಟಾಸ್ಗೆ ಬರಬೇಕು. ಸೆಮಿಫೈನಲ್ ಮೊದಲ ಪಂದ್ಯಾಟ ಸಾಗುತ್ತೆ. ಈ ಪಂದ್ಯಾಟಗಳ ಬಳಿಕ ಸಿದ್ದು ಬಾಯ್ಸ್ ಅನ್ನು ಎದುರಿಸದೆ ಹನುಮಾನ್ ಕ್ರಿಕೆಟರ್ಸ್ KR ಪೇಟೆ. ಹೊಸವಾಗಿ ಪುಟಿದಂತ ಚೆಂಡಿಗೆ ಯಾವುದೇ ಉತ್ತರವನ್ನು ನೀಡಲಾಗ್ತಾ ಇಲ್ಲ ಬ್ಯಾಟಿನ ಮುಖೇನ ನಿಶಾಂತ್. ಈ ಒಂದು ಮಾದರಿಯ ಎಸೆತಗಳಿಗೆ ಬಹಳಷ್ಟು ಕ್ಯಾಚ್ ಅನ್ನು ಪಡೆದಂತ ಆಟಗಾರ ಕೂಡ ಸುಪ್ರೀತ್. ಹನುಮಾನ್ ಬಾಯ್ಸ್ ಹನುಮಾನ್ ಕ್ರಿಕೆಟರ್ಸ್ KR ಪೇಟೆ ನಾಯಕರು ಈ ಬಾರಿ ಫ್ಲಿಕ್ ಮಾಡುವ ಮುಖೇನ ಹನುಮಾನ್ ಆಟಗಾರ ಬರಬೇಕು. ರನ್ ಔಟ್ ಆಗುವ ಸಾಧ್ಯತೆ ತನ್ಮೂಲಕವಾಗಿ ಸುಂದರತೆಯ ಕ್ಷೇತ್ರಕ್ಷಣೆ ಮಾಡಿಕೊಟ್ಟಿದ್ರು ಇಲ್ಲಿ ಸಂದೇಶ್ ಕೊಪ್ಲು. ತನ್ಮೂಲಕವಾಗಿ ವಿಜಿ ರನ್ ಔಟ್ ಆಗ್ತಾ ಇದ್ದಾನೆ. ಇಲ್ಲಿ ಇಲ್ಲ ಸಾಲದ ರನ್ನಿಗೆ ಓಡಿ ಪ್ಯಾವಿಲಿಯನ್ ವಾಪಸ್ ಸಾಥಿಯನ್ನು ಕಾಣಬೇಕಿದೆ. ಇಲ್ಲಿ ಪಂದ್ಯಾಟ ವೀಕ್ಷಣೆಗಾಗಿ ವಿಜಯ್ 7 ವಿಕೆಟ್ಗಳ ಆಘಾತ. ಈ ಒಂದು ಹಂತದಲ್ಲಿ ತಮ್ಮ ತಂಡಕ್ಕಾಗಿ ಯಾರು ಆಸರೆ ಆಗ್ತಾರೆ ಕಾದ್ ನೋಡ್ಬೇಕಿದೆ. ಇಲ್ಲಿ ಹನುಮಾನ್ ಕ್ರಿಕೆಟರ್ಸ್ KR ಪೇಟೆ ನಾಯಕರು ಆದಷ್ಟು ಶೀಘ್ರ ಬರಬೇಕು. ನೀವು ನಿಮ್ಮನ್ನ ಮತ್ತೆ ಕೇಳ್ತಾ ಇದ್ದೀವಿ. ಸಿದ್ದು ಬಾಯ್ಸ್ ಹನುಮಾನ್ ಕ್ರಿಕೆಟರ್ಸಿನ ನಾಯಕರು 8 ರನ್ನಿಗೆ 7 ವಿಕೆಟ್ಗಳನ್ನು ಕಳೆದುಕೊಂಡು ಬ್ಯಾಟಿಂಗ್ ಅನ್ನು ನಡೆಸ್ತಾ ಇದೆ. ಅಂತಿಮ 3 ವಿಕೆಟ್ಗಳಲ್ಲಿ ಇನ್ನು ಗೆಲುವಿಗಾಗಿ 28 ಓಟದ ಅವಶ್ಯಕತೆ. 28 ಚೆಂಡಿನ ಮುಂದೆ ಉತ್ತಮವಾದ ಲಾಂಗ್ ಆಫ್ ಡ್ರೈವ್ ತನ್ಮೂಲಕವಾಗಿ 1 ಓಟವನ್ನು ತಂದು ಕೊಡ್ತಾ ಇದ್ದಾರೆ ಇಲ್ಲಿ ನಿಶು. ಈ ಒಂದು ಹಂತದಲ್ಲಿ ಉತ್ತಮ ಆಲ್ರೌಂಡ್ ಕ್ಯಾಚ್ ಆಟಗಾರ ನವಾಜ್. ಈ ಬಾರಿ ಸ್ಟ್ರೈಕ್ನಲ್ಲಿ ಅಂತಿಮ ಗೆಲುವಿನ 27 ಓಟಗಳು 27 ಚೆಂಡಿನ ಮುಂದೆ ಬರಬೇಕಿದೆ. ಕೇವಲ 3 ವಿಕೆಟ್ಗಳು ಮಾತ್ರ. ಎಚ್ಚರಿಕೆ ಆಟವನ್ನು ಆಡಿದಂಥ ತಂಡ ಈ ಒಂದು ಜಯವನ್ನು ಪಡೆದುಕೊಳ್ಳಲಿದೆ. ಮತ್ತೊಮ್ಮೆ ಸುಪ್ರೀತ್ ಈ ಬಾರಿ ನವಾಜ್ಗಾಗಿ. ಉತ್ತಮವಾಗಿ ಟ್ರೈ ಮಾಡುವ ಮುಖ್ಯ 20 ಓಟವನ್ನು ಪಡೆದುಕೊಳ್ತಾ ಇದ್ದಾರೆ ಇಲ್ಲಿ ನವಾಜ್. ತನ್ಮೂಲಕವಾಗಿ ಹತ್ತಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. ಒಟ್ಟಾರೆ ಗಳಿಕೆ 4ನೇ ಓವರ್ನ ಚಾಲ್ತಿಯಲ್ಲಿ ಬಹಳಷ್ಟು ಗುಣಮಟ್ಟದ ಲೆಕ್ಕಾಚಾರದ ಆಟವನ್ನು ಆಡಬೇಕಿದೆ ಇಲ್ಲಿ ತಂಡ ಜಯಕ್ಕಾಗಿ. ಒನ್ ಬೌನ್ಸ್ ಕ್ಷೇತ್ರಕ್ಷಣೆ ಮಾಡಿಕೊಟ್ಟಿದ್ರು ಇಲ್ಲಿ ಮಂಜು. ಉತ್ತಮವಾದ ಚುರುಕಿನ 1 ಓಟ ಅಂಕಪಟ್ಟಿಕೆಯಲ್ಲಿ ಏರಿಕೆಯನ್ನು ಕಾಣ್ತಾ ಇದೆ. ಈ ಮಾದರಿಯಲ್ಲಿ ಒಂದು ಓಟಗಳನ್ನು ಪಡೆದುಕೊಂಡಲ್ಲಿ ಗೆಲುವಿನ ಸನಿಹ. ಅಂತಿಮ 3 ವಿಕೆಟ್ಗಳು ಎಷ್ಟರ ಮಟ್ಟಿಗೆ ರನ್ನನ್ನು ಕಲೆ ಹಾಕುವಲ್ಲಿ ಸಹಾಯ ಮಾಡುತ್ತೆ ಅಂತ ಕಾದು ನೋಡಬೇಕಿದೆ. ಈ ಒಂದು ಹಂತದಲ್ಲಿ ಮತ್ತೊಮ್ಮೆ ಸುಪ್ರೀತ್ ರವರು ಎಸೆತಗಾರಿಕೆಯನ್ನು ಮುಂದುವರಿಸ್ತಾ ಇದ್ದಾರೆ ಇಲ್ಲಿ ನವಾಜ್ಗಾಗಿ. ಸ್ಲೇಪ್ನಂತ ಚೆಂಡು 1 ಓಟದ ಸೇರ್ಪಡೆ ಚುರುಕಿನ ಹೊಂದಾಣಿಕೆಯ ಓಟ ಕಂಡು ಬರ್ತಾ ಇದೆ.
24 ಎಸ್ತಗಳ ಮುಂದೆ 24 ಓಟಗಳು ಬರಬೇಕಿದೆ ಜಯಕ್ಕಾಗಿ. ಹನ್ನೆರಡು ಓಟಗಳು 7 ಉದುರಿಯ ಆಘಾತಕ್ಕೆ. ಬ್ಯಾಟಿಂಗ್ ಪವರ್ ಪ್ಲೇ ಪಡಿಸ್ಕೊಳ್ತಾ ಇದ್ದಾರೆ ಇಲ್ಲಿ. ಇಪ್ಪತ್ನಾಲ್ಕು 24 ರಿಕ್ವೈರ್ಡ್ ಇನ್ 24 ಡೆಲಿವರೀಸ್. ಮುಂದಿನ ಪಂದ್ಯದ ಸಿದ್ಧತೆಗಾಗಿ ಎರಡು ತಂಡಗಳು ಕೂಡ ಅಂಕಣದಲ್ಲಿ ಸಿದ್ಧರಿರಬೇಕು ಅಂತ ಕರೆಯನ್ನು ಕೊಡ್ತಾ ಇದ್ದಾವೆ. ಈ ಒಂದು ಹಂತದಲ್ಲಿ ಯೋಗಿ ಚಿನ್ನು ತಮ್ಮ ಪರಿಚಯವನ್ನು ಮಾಡಿಕೊಳ್ತಾ ಇದ್ದಾರೆ. ಮುಂದಿನ ಎಸ್ತಗಾರಿಕೆಗಾಗಿ 5ನೇ ಓವರ್ನ ಪ್ರಥಮ ಚೆಂಡಿಗಾಗಿ ಸ್ಟ್ರೈಕ್ ನವಾಜ್ ಉಳಿಸಿಕೊಳ್ತಾ ಇದ್ದಾರೆ. ಇಲ್ಲಿ ಗುಟ್ಟದ ಹಿಂಬದಿಯಲ್ಲಿ ಉತ್ತಮವಾದ ಕೀಪಿಂಗ್ ನಿರ್ವಹಣೆಗಾಗಿ ಸುಬ್ರಹ್ಮಣ್ಯ. ಸಿದ್ದು ಬಾಯ್ಸ್ ಮಲವಳ್ಳಿ ಅವರನ್ನು ಎದುರಿಸುವಂತಹ ತಂಡ ಮೊದಲ ಸೆಮಿಫೈನಲ್ ಹೋರಾಟದಲ್ಲಿ ಅಂಗಣದ ಭಾಗವನ್ನು ಪಡಿತಾ ಇದ್ದಾರೆ. ಹನುಮಾನ್ ಕ್ರಿಕೆಟರ್ಸ್ KR ಪೇಟೆಯನ್ನು ಮೊದಲ ಸೆಮಿಫೈನಲ್ ಪಂದ್ಯಾಟ ಎದುರಿಸಿದ್ದಾರೆ. ಈಗಾಗಲೇ ಮುಖ್ಯ ವೇದಿಕೆಯಲ್ಲಿ ಸೆಮಿಫೈನಲ್ ಪಂದ್ಯಾಟದ ಟಾಸ್ ಪ್ರಕ್ರಿಯೆ ಕೂಡ ಮಾಡಿಕೊಡ್ತಾ ಇದ್ದಾರೆ. ಈ ಒಂದು ಓಟದ ಸಹಾಯದೊಂದಿಗೆ 13ಕ್ಕೆ ಏರಿಕೆ ಕಾಣ್ತಾ ಇದೆ. ಬಹಳಷ್ಟು ವ್ಯವಸ್ಥಿತ ಕ್ರೀಡಾಕೂಟದ ಮೊದಲ ಸೆಮಿಫೈನಲ್ ಘಟ್ಟದ ಪಂದ್ಯ. ಎರಡು ಬಲಿಷ್ಠ ತಂಡಗಳು ನಾಯಕರು ಕೂಡ ನಮ್ಮ ಜೊತೆ ಇದ್ದಾರೆ. ಈ ಒಂದು ಟಾಸ್ ಕಾರ್ಯಕ್ರಮನ ಕೂಡ ನಡೆಸಿಕೊಡ್ಬೇಕು ಅನ್ನೋದಾಗಿ ನಿಮ್ಮನ್ನ ಕೇಳ್ತಾ ಇದ್ದೇವೆ. ಯೋಧಾ ಬ್ರಿಗೇಡ್ ಪ್ರೀಮಿಯರ್ ಲೀಗ್ 2026ರ ಮೊದಲ ಸೆಮಿಫೈನಲ್ ಪಂದ್ಯಾಟದ ಟಾಸ್ ಪ್ರಕ್ರಿಯೆ ಇವಾಗ ನಾಣ್ಯ ಚುಮಣಿಗೆ ಕೂಡ ವೇದಿಕೆಯನ್ನ ಕಾಣ್ತಾ ಇದೆ. ಸ್ಪಿನ್ ದ ಕಾಯಿನ್. ಟಾಸ್ ಕಾರ್ಯಕ್ರಮ ನಡೆಸಿಕೊಟ್ಟ ಅತಿಥಿಗಳಿಗೆ ನಮ್ಮ ಕೃತಜ್ಞತೆಯನ್ನು ಸಮರ್ಪಿಸ ಹನುಮಾನ್ ಕ್ರಿಕೆಟರ್ಸ್ KR ಪೇಟೆ ಒಂದು ಟಾಸ್ ಸೂಚನೆಯನ್ನು ಕಾಣ್ತಕ್ಕಂಥ ಒಂದು ತಂಡ ಇವಾಗ ಫೀಲ್ಡ್ ಪಾಸ್ಟ್ ನಿರ್ಧಾರವನ್ನು ಮಾಡ್ತಾ ಇದೆ. ಮೊದಲ ಸೆಮಿಫೈನಲ್ ಘಟ್ಟದಲ್ಲಿ ಈ ಪಂದ್ಯಾಟಗಳ ನಮ್ಮ ಎಕ್ಸಿಬಿಷನ್ ಪಂದ್ಯಾಟಗಳ ನೇರವಾಗಿ ಸೆಮಿಫೈನಲ್ ಹೋರಾಟದ ಪಂದ್ಯಾಟಗಳು ಆರಂಭವನ್ನು ಕಾಣಲಿಕ್ಕಿದ್ದಾವೆ. ಇವಾಗಲೇ ಟಾಸ್ ಜಯವನ್ನು ಕೂಡ ದಾಖಲಿಸ್ತಾ ಇದೆ ಹನುಮಾನ್ ಕ್ರಿಕೆಟರ್ಸ್ KR ಪೇಟೆ. ತಾಟಿ ಬೊಟ್ಟಿ ಓಡುವ ಬಾಲ್ ಫಾಸ್ಟ್ ನಿರ್ಧಾರವನ್ನು ಮಾಡ್ತಾ ಇದೆ. ಅದೇ ರೀತಿಯಾಗಿ ಹಿರಿಯ ಆಟಗಾರರಾಗಿರುವಂತಹ ಶ್ರೀರಂಗಪಟ್ಟಣ ವಿಭಾಗದ ನಮ್ಮ ಮತ್ತೊಬ್ಬರು ಕ್ರೀಡಾ ಪ್ರೋತ್ಸಾಹಕರು ಹಿರಿಯ ಆಟಗಾರರಾಗಿರುವಂತಹ ಪುನೀತ್ ಸರ್ ಅವರು ಕೂಡ ನಮ್ಮ ಪಂದ್ಯಾಟದ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಆತ್ಮೀಯ ಸ್ವಾಗತವನ್ನು ಕೂಡ ನಮ್ಮ ಮುಖ್ಯ ವೇದಿಕೆ ಬಯಸಿಕೊಳ್ತಾ ಇದ್ದೇವೆ. ಕರ್ಮಯೋಗಿ ಮತ್ತು ಯೋಧಾ ಬ್ರಿಗೇಡ್ ಮಂಡ್ಯ ನಮ್ಮ ಸಂಸ್ಥೆಯ ಮುಖಾಂತರವಾಗಿ ಕೂಡ ತಮಗೆ ಆತ್ಮೀಯ ಆದರಣೀಯ ಸ್ವಾಗತವನ್ನು ಮುಖ್ಯ ವೇದಿಕೆ ಬಯಸಿಕೊಳ್ತಾ ಇದ್ದೇವೆ. ಶ್ರೀರಂಗಪಟ್ಟಣ ಈ ಭಾಗದ ಮತ್ತೋರ್ವ ಹಿರಿಯ ಅನುಭವಿ ಆಟಗಾರರು ಕೂಡ ಪುನೀತ್ ಅವರು ತಾವು ಮುಖ್ಯ ವೇದಿಕೆಯನ್ನು ಅಲಂಕರಿಸಿಕೊಂಡು ಪಂದ್ಯಾಟವನ್ನು ವೀಕ್ಷಿಸಬೇಕು ಎನ್ನುವಂಥ ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೇವೆ. ಕೊಂಚ ಮಟ್ಟಿಗೆ ಒಂಟಿ ಓಟಗಳ
ಮುಖೇನ ಕೊಂಚ ಮಟ್ಟಿಗೆ ಚೇತರಿಕೆಯನ್ನ ತಂದು ಕೊಡ್ತಾ ಇದ್ದಾರೆ ಇಲ್ಲಿ ನಿಶಾಂತ್ ಮತ್ತೆ ನವಾಜ್. 20 ಚೆಂಡಿನ ಮುಂದೆ 21 ಓಟದ ಅವಶ್ಯಕತೆ ಈ ಒಂದು ಹಂತದಲ್ಲಿ. ಮುಂದಿನ ಚೆಂಡಿಗಾಗಿ ಈ ಬಾರಿ ಚಿನ್ನು ಕೊಂಚ ಮಟ್ಟಿಗೆ ಕ್ಷೇತ್ರ ರಕ್ಷಣೆ ಬದಲಾವಣೆಯನ್ನು ತಂದುಕೊಳ್ತಾ ಇದ್ದಾರೆ ಇಲ್ಲಿ ಸುಬ್ಬು. ಸ್ಟಾಂಪಿಂಗ್ ಚಾನ್ಸ್ ಇತ್ತು, ಕೊಂಚ ಮಟ್ಟಿಗೆ ಎಡವಿಕೆಯನ್ನು ಮಾಡಿಕೊಳ್ತಾ ಇದ್ದಾರೆ ಇಲ್ಲಿ ಸುಬ್ಬು. ತನ್ಮೂಲಕವಾಗಿ ಒಂಟಿ ಓಟದ ಸೇರ್ಪಡೆ ಗೂಟದ ಹಿಂಬದಿಯಲ್ಲಿ. ಇದೀಗ ಮತ್ತೆ ಸ್ಟ್ರೈಕ್ ನವಾಜ್ಗೆ. ಒಟ್ಟಾರೆಯಾಗಿ 8+5 13 ಓವರ್ಗಳಲ್ಲಿ ಒಂದು ಬೌಂಡ್ರಿ ಕೂಡ ಇನ್ನೂ ಬಂದಿಲ್ಲ. ಅತ್ಯದ್ಭುತ ಬೌಲಿಂಗ್ ನಿರ್ವಹಣೆ. ಅದೇ ರೀತಿಯಾಗಿ ನಮ್ಮ ಕಾರ್ಯಕ್ರಮದ ಪ್ರೋತ್ಸಾಹಕರು ಮತ್ತೋರ್ವ ಸತತ ಕ್ರೀಡಾ ಪ್ರೋತ್ಸಾಹಕರಾಗಿರುವಂತಹ ಇಲ್ಲಿ ಕ್ರೀಡೆಯನ್ನು ಸತತವಾಗಿ ಪ್ರೋತ್ಸಾಹಿಸುವಂತಹ ರವಿಶಂಕರ್ ಗೌಡ್ರು ನಮ್ಮ ಕಾರ್ಯಕ್ರಮದ ಮತ್ತೋರ್ವ ದಾನಿಗಳು ಪ್ರೋತ್ಸಾಹಕರು. ಅವರನ್ನು ಬಹಳಷ್ಟು ಅಭಿಮಾನದಿಂದ ಈ ಒಂದು ಕಾರ್ಯಕ್ರಮದ ವೇದಿಕೆಗೆ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದಾವೆ. ಕರ್ಮಯೋಗಿ ಮತ್ತು ಯೋಧ ಬ್ರಿಗೇಡ್ ಮಂಡ್ಯ ಈ ಸಂಸ್ಥೆ ಮುಖೇನ ಆತ್ಮೀಯ ಸ್ವಾಗತವನ್ನು ಕೂಡ ತಮಗೆ ಬಯಸಿಕೊಳ್ತಾ ಇದ್ದಾವೆ. ಆ ಜೊತೆಗೆ 17 ರನ್ಗಳು 7 ವಿಕೆಟ್ಗಳು ಗೆಲುವಿಗಾಗಿ 18ರ ಮುಂದೆ 19 ಬೇಕಿದೆ. ಶ್ರೀರಂಗಪಟ್ಟಣ ವಿಭಾಗದ ಮತ್ತೋರ್ವ ನಮ್ಮ ಹಿರಿಯ ಆಟಗಾರರಾಗಿರುವಂತಹ ಪುನೀತ್ ಸರ್ ಅವರು ತಾವು ಕೂಡ ಮುಖ್ಯ ವೇದಿಕೆಯನ್ನು ಅಲಂಕರಿಸಬೇಕೆನ್ನುವಂಥ ವಿನಂತಿಯನ್ನು ಮಾಡ್ತಾ, ಅದೇ ರೀತಿಯಾಗಿ ಅಬ್ಬಿ ಸರ್ ಅವರು ನಮ್ಮ ಕಾರ್ಯಕ್ರಮದ ಮತ್ತೋರ್ವ ಪ್ರೋತ್ಸಾಹಕರು ಹಿರಿಯ ಆಟಗಾರರು ತಾವು ಕೂಡ ಮುಖ್ಯ ವೇದಿಕೆಯನ್ನು ಅಲಂಕರಿಸಬೇಕೆನ್ನುವಂತಹ ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೇವೆ. ಹದಿನೆಂಟಕ್ಕೆ 19 ಜೊತೆಗೆ ಹಿರಿಯರು ಮಾರ್ಗದರ್ಶಕರು ನಮ್ಮ ಸತತ 3 ದಿನಗಳ ಪಂದ್ಯಾಟದಲ್ಲಿ ನಮಗೆ ಬಹಳಷ್ಟು ಉತ್ತಮ ರೀತಿಯ ಒಂದು ಪ್ರೋತ್ಸಾಹ ಜೊತೆಗೆ ಸಲಹೆ ಸೂಚನೆಯನ್ನು ಕೊಡುವ ಮುಖ್ಯವಾಗಿ ಮಾರ್ಗದರ್ಶಕರಾಗಿ ನಮಗೆ ಸಹಕಾರವನ್ನು ಕೊಡ್ತಕ್ಕಂಥ MK ಲಯನ್ಸ್ ಜಗದೀಶ್ ಸರ್ ಅವರು ನಮ್ಮ ಹಲೋ ಪ್ರಥಮ ಸೆಷನ್ನ 8 ಓವರ್ಗಳು ಹಾಗೂ ಈ ಒಂದು ಸೆಷನ್ 5 ಓವರ್ಗಳಲ್ಲಿ ಇನ್ನೂ ಕೂಡ ಒಂದು ಬೌಂಡ್ರಿಯ ದಾಖಲಾತಿ ಇದುವರೆಗೂ ಬಂದಿಲ್ಲ. ಬೌಲರ್ಗಳ ಮೇಲುಗೈ ಅಂತಾನೆ ಹೇಳ್ಬೋದು ಈ ಒಂದು ಪಂದ್ಯಾಟದಲ್ಲಿ. ಜೋರಾದ ಚಪ್ಪಾಳೆ ಬರಲಿ ಬೌಲರ್ಗಳಿಗಾಗಿ, 2 ತಂಡದ ಬೌಲರ್ಗಳಿಗಾಗಿ. ಒಂದು ಪ್ರಶಂಸೆಯ ಆಟ. ಅತಿಥಿಗಳು ಇವಾಗದ ಯುವ ಕಾಂಗ್ರೆಸ್ ಮುಖಂಡರು ಆಗಿರುವಂತಹ ನಮ್ಮ ಪ್ರೋತ್ಸಾಹಕರಾಗಿರುವಂತಹ ರವಿಶಂಕರ ಗೌಡ್ರಿಗೆ ನಮ್ಮ ಅಭಿಮಾನದ ಸ್ವಾಗತವನ್ನು ಬಯಸಿಕೊಂಡು ನಮ್ಮ ವೇದಿಕೆಯಲ್ಲಿ ನಮ್ಮದೊಂದು ಗೌರವವನ್ನು ಕೊಡಬೇಕು ಅನ್ನೋದಾಗಿ ನಿಮ್ಮನ್ನು ಕೇಳ್ತಾ ಇದ್ದೇವೆ. ಜೊತೆಗೆ ಹಿರಿಯ ಆಟಗಾರರಾಗಿರುವಂತಹ ಶ್ರೀರಂಗಪಟ್ಟಣ ಪುನೀತ್ ಸರ್ ಅವರಿಗೆ ಕೂಡ ನಮ್ಮ ಗೌರವವನ್ನು ವೇದಿಕೆಯಲ್ಲಿ ಕೊಡಬೇಕು ಎನ್ನುವಂಥ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅಭಿ ಸರ್ ಅವರು ನಮ್ಮ ಮುಖ್ಯ ವೇದಿಕೆಯನ್ನು ಕೂಡ ಕೂಡಿಕೊಳ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ನಮ್ಮ ಈ ಒಂದು ಮುಖ್ಯ ವೇದಿಕೆಯಲ್ಲಿ ಕರ್ಮಯೋಗಿ ಮತ್ತು ಯೋಧ ಬ್ರಿಗೇಡ್ ಮಂಡ್ಯ ಇವರ ಸಾರಥ್ಯ ನಡೀತಾ ಇರುವಂತಹ ಪ್ರತಿಷ್ಠಿತ ಪಂದ್ಯಾಟದಲ್ಲಿ MK ಲಯನ್ಸ್ ಜಗದೀಶ್ ಅವರು ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಕೂಡ ನಡೆಸಬೇಕು ಅನ್ನೋ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ. MK ಜಗದೀಶ್ ಸರ್ ಅವರು ಮತ್ತು ಯೋಧ ಬ್ರಿಗೇಡಿನ ನಮ್ಮ ಎಲ್ಲ ಆಯೋಜಕರು ಸೇರಿಕೊಂಡು ಅವರನ್ನ ಗುರುತಿಸಿ ಗೌರವಿಸಬೇಕು ಎನ್ನುವಂಥ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಅವಳಿ ಓಟದ ಸೇರ್ಪಡೆಯನ್ನು ತಂದು ಕೊಡ್ತಾ ಇದ್ದಾರೆ ನವಾಜ್. ಪ್ರಥಮ ಚೆಂಡಿನಲ್ಲಿ 2ನೇ ಬಾರಿ ಸಂದೇಶ್ ಇದೀಗ ನವಾಜ್ಗೆ. ಈ ಬಾರಿ ರಿವರ್ಸ್ ಸ್ವೀಪ್ ಹೊಡೆತಕ್ಕೆ ಪ್ರಯತ್ನವನ್ನು ಮಾಡಿದ್ರು, ನೇರವಾಗಿ ಬೌಲ್ಟ್ ಆಗುವ ಮುಖೇನ ಪೆವಿಲಿಯನ್ ವಾಪಸಾತಿಗಾಗಿ ನವಾಜ್ ಪಂದ್ಯಾಟ ವೀಕ್ಷಣೆಗಾಗಿ ತೆರಳಬೇಕಿದೆ. ಇದೀಗ 8ನೇ ವಿಕೆಟ್ನ ಪತನ ಕಾಣ್ತಾ ಇದೆ. ಇನ್ನು ಕೇವಲ 2 ಉದುರಿಗಳು
ಗಳಿಸಿದಲ್ಲಿ ಪಂದ್ಯವನ್ನ ಗೆದ್ದುಕೊಳ್ಳಲಿದೆ ರೆಸ್ಟ್ ಆಫ್ ಪಾಂಡ್ಯ. ಈ ಒಂದು ಹಂತದಲ್ಲಿ ಆಗಲೇ ಸೆಮಿಫೈನಲ್ ಟಾಸ್ ಜಯವನ್ನು ದಾಖಲಿಸಿದಂತ ಹನುಮ ಕ್ರಿಕೆಟರ್ಸ್ KR ಪೇಟೆ ಅಬಿಬೇಲೂರು ಮೊದಲ ಮುಂದಿನ ಹಂತದ ದಾಂಡಿಗನಾಗಿ ಟಾಸ್ ಆಲ್ರೌಂಡ್ ಜಯವನ್ನು ಕೂಡ ಕ್ಯಾಚ್ ದಾಖಲಿಸ್ತಾ ಅಬಿಬೇಲೂರು ಇದ್ದಾರೆ. ಬಹಳಷ್ಟು ಕುತೂಹಲ ತಿರುವನ್ನು ಪಡೆದುಕೊಳ್ತಾ ಇದೆ ಪಂದ್ಯ. ಕೇವಲ 36 ಗುರಿಗೆ ಬಹಳಷ್ಟು ಕಷ್ಟಪಟ್ಟು ಬ್ಯಾಟಿಂಗ್ ಅನ್ನು ನಡೆಸ್ತಾ ಆ ಇದೆ. ನಿಟ್ಟಿನಲ್ಲಿ ಸಿದ್ದು ಬಾಯ್ಸಿನ ಆಟಗಾರರು ರೆಡಿ ಇರಬೇಕು ಅನ್ನುವಂತ ವಿನಂತಿಯನ್ನು ಕೂಡ ಮಾಡ್ತಾ ಇದ್ದಾವೆ. ಈ ಪಂದ್ಯಾಟ ತರುವಾಯ ಸೆಮಿಫೈನಲ್ ಪಂದ್ಯಾಟ ಆರಂಭ. ಕಾರ್ಯಕ್ರಮದ ಪ್ರೋತ್ಸಾಹಕರಾಗಿರುವಂತ ನಮ್ಮ ರವಿಶಂಕರ ಗೌಡ್ರು ಕಾಂಗ್ರೆಸ್ ಮುಖಂಡರು ನಮ್ಮ ಕಾರ್ಯಕ್ರಮದ ಪ್ರೋತ್ಸಾಹಕರವರನ್ನು ಗುರುತಿಸಿ ಗೌರವಿಸಬೇಕಾಗಿ ನಿಮ್ಮನ್ನ ಕೇಳ್ತಾ ಇದ್ದೇವೆ. ವೇದಿಕೆಯಲ್ಲಿರುವಂತಹ ಹಿರಿಯರು ಮಾರ್ಗದರ್ಶಕರಾಗಿರುವಂತಹ MK ಲಯನ್ಸಿನ ಜಗದೀಶ್ ಸರ್ ಅವರು, ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳನ್ನ ಯೋಧ ಬ್ರಿಗೇಡ್ ಮತ್ತು ಕರ್ಮಯೋಗಿ ನಮ್ಮ ಎಲ್ಲ ಸದಸ್ಯರ ಸಮ್ಮುಖದಲ್ಲಿ ಗುರುತಿಸಿ ಗೌರವಿಸಬೇಕು ಎನ್ನುವಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಮತ್ತೊಮ್ಮೆ ಸಂದೇಶ್ ಮೂಲಕವಾಗಿ ಮತ್ತೊಂದು ಇತಿಹಾಸ ನಡೀತಿರುವಂತಹ ಮೊದಲ ಬಾರಿಯ ಅವಿಸ್ಮರಣೀಯ ದಾಖಲೆಯ ಪಂದ್ಯಾಕೂಟದಲ್ಲಿ ಚೆಲ್ಲಿಕೊಳ್ತಾ ಇದ್ದಾರೆ ಇಲ್ಲಿ. ತಮಗೊಂದು ಗೌರವವನ್ನು ನಮ್ಮ ವೇದಿಕೆಯಲ್ಲಿ ಕೂಡ ಮಾಡ್ತಾ ಇದ್ದೀವಿ ಕೂಡ. ಜೊತೆಗೆ ಅಭಿ ಸರ್ ಅವರಿಗೆ ನಮ್ಮ ಗೌರವವನ್ನು ಕೂಡ MK ಲಯನ್ಸಿನ ಜಗದೀಶ್ ಸರ್ ಅವರು ಕೊಡಬೇಕೆನ್ನುವಂಥ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಹಿರಿಯ ಆಟಗಾರರಾಗಿರುವಂಥ ಶ್ರೀರಂಗಪಟ್ಟಣ ನಮ್ಮ ಪುನೀತ್ ಸರ್ ಅವರಿಗೆ ಕೂಡ ಈ ಒಂದು ಗೌರವವನ್ನು ಇದೇ ವೇದಿಕೆಯಲ್ಲಿ ಕೊಡ್ತಾ ಇದ್ದೇವೆ. ಕರ್ಮಯೋಗಿ ಮತ್ತು ಯೋಧ ಬ್ರಿಗೇಡ್ ಮಂಡ್ಯ ನಮ್ಮ ಎಲ್ಲ ಆಯೋಜಕರ ಪರವಾಗಿ ಮತ್ತೊಮ್ಮೆ ಕೃತಜ್ಞತೆಯ ಮಾತುಗಳನ್ನು ಹೇಳಿಕೊಂಡು ತಮ್ಮ ಪ್ರೀತಿ ವಿಶ್ವಾಸಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮ ಜೊತೆ ಪ್ರೋತ್ಸಾಹವನ್ನು ಕೊಟ್ಟಿದ್ದಕ್ಕಾಗಿ ಒಂದೇ ಮಾತಲ್ಲಿ ಕೃತಜ್ಞತೆ ಧನ್ಯವಾದವನ್ನು ಕೂಡ ಇದೇ ವೇದಿಕೆಯಲ್ಲಿ ಸಮರ್ಪಿಸಿಕೊಳ್ತಾ ಇದ್ದೇವೆ. 14 ಮುಂದೆ 16 ಓಟ ಬರಬೇಕಿದೆ. ಔಟರ್ ಎಡ್ಜ್ ಆದಂತ ಚೆಂಡಿಗೆ ಒಂದು ಓಟ ಪೂರೈಕೆಯನ್ನು ಕಾಣ್ತಾ ಇದೆ ಇಲ್ಲಿ. ಇದೀಗ 13 ಮುಂದೆ 15 ಓಟಗಳು. ಪ್ರತಿ ಎಸೆತ ಕೂಡ ರೋಚಕತೆಯನ್ನು ತಂದುಕೊಡ್ತಾ ಇದೆ ಈ ಒಂದು ಪಂದ್ಯಾಟದಲ್ಲಿ. ಗೆಲುವಿಗಾಗಿ ಕೇವಲ 2 ವಿಕೆಟ್ಗಳು, ಪಂದ್ಯ ಬದಲಾವಣೆಗಾಗಿ ಕೇವಲ 2 ದೊಡ್ಡ ಹೊಡೆತಗಳು. ಗೂಟದ ಹಿಂಬದಿಯಲ್ಲಿ ಒಂದು ಓಟ ಪೂರೈಕೆಯನ್ನ ಲೆಗ್ ಬೈ ಮುಖೇನ ಪಡೆದುಕೊಳ್ತಾ ಇದೆ. ತನ್ಮೂಲಕವಾಗಿ 12 ಮುಂದೆ 14 ಓಟದ ಅವಶ್ಯಕತೆ ಈ ಒಂದು ಹಂತದಲ್ಲಿ. ಬಹಳಷ್ಟು ಕುತೂಹಲವನ್ನು ತಂದು ಕೊಡ್ತಾ ಇದೆ ಈ ಒಂದು ಪಂದ್ಯ. 2 ಓವರ್ಗಳಲ್ಲಿ 14 ಓಟದ ಅವಶ್ಯಕತೆ ಗೆಲುವಿಗಾಗಿ. ಈ ಒಂದು ಹಂತದಲ್ಲಿ ಪಂದ್ಯದ ತಿರುವಿಗಾಗಿ ಯಾರು ತಮ್ಮ ತಂಡಕ್ಕೆ ನೆರವಾಗ್ತಾರೆ ಅಂತ ಕಾದು ನೋಡಬೇಕಿದೆ. ಬ್ಯಾಟಿಂಗ್ ನಲ್ಲಿ ಕೇವಲ 2 ವಿಕೆಟ್ಗಳು ಮಾತ್ರ ಉಳಿದುಕೊಳ್ತಾ ಇದೆ. ಬೌಲಿಂಗ್ ಅಲ್ಲಿ ಇದೀಗ ಮುಂದಿನ ಎಸೆತಗಾರರಾಗಿ ಯೋಗಿ ಚಿನ್ನು ತಮ್ಮ ಪರಿಚಯವನ್ನು ಮತ್ತೊಮ್ಮೆ ಮಾಡಿಕೊಳ್ತಾ ಇದ್ದಾರೆ. ಹನ್ನೆರಡು ಚೆಂಡಿನ ಮುಂದೆ 14 ಓಟದ ಅವಶ್ಯಕತೆ. ಸ್ಟ್ರೈಕ್ ನಲ್ಲಿ ಅಭಿ ಬೇಲೂರು, ನಾನ್ ಸ್ಟ್ರೈಕ್ ನಲ್ಲಿ ಲೆಫ್ಟಿ ನಿಶಾಂತ ಬ್ಯಾಟಿಂಗ್ ಅನ್ನು ಮುಂದುವರಿಸ್ತಾ ಇದ್ದಾರೆ.
ಶಾರ್ಟ್ ಕವರ್ನಲ್ಲಿ ಮಂಜು, ಡೀಪ್ ಪಾಯಿಂಟ್ನಲ್ಲಿ ಕೀರ್ತನ್. ಉತ್ತಮವಾದ ಡ್ರೈವ್ ಹೊಡೆತ. ಧನು ಕ್ಷೇತ್ರ ರಕ್ಷಣೆ ಮಾಡಿಕೊಟ್ಟಿದ್ರು. ಒಂಟಿ ಓಟ ಸೀಮಿತ ಕಾಣ್ತಾ ಇದೆ ಇಲ್ಲಿ. ಇದೀಗ ಮುಂದಿನ ಎಸ್ತಕ್ಕಾಗಿ ಲೆಫ್ಟಿ ನಿಶಾಂತ್ ಸ್ಟ್ರೈಕ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. 11ರ ಮುಂದೆ 13 ಓಟದ ಅವಶ್ಯಕತೆ. ಪ್ರತಿ ಎಸೆತ, ಪ್ರತಿ ರನ್ ಕೂಡ ಒಂದು ಕುತೂಹಲವನ್ನು ಸೃಷ್ಟಿ ಮಾಡ್ತಾ ಇದೆ. ಬಹಳಷ್ಟು ಪ್ರತಿರೋಧವನ್ನು ಒಡ್ಡುವ ಮುಖೇನ ಉತ್ತಮವಾದ ಬಿಗುವಿನ ಬೌಲಿಂಗ್ ಅನ್ನು ಸಂಘಟಿಸಿ ವಿಕೆಟ್ಗಳನ್ನು ಪಡೆಯುವಲ್ಲಿ ಯಶಸ್ಸನ್ನು ಕಂಡಿತ್ತು ಫೀಲ್ಡಿಂಗ್ ತಂಡ. ಈ ಬಾರಿ ನಿಶಾಂತ್ ಸ್ಟ್ರೈಕ್ನಲ್ಲಿ, ಮತ್ತೊಂದೆಡೆ ತೆಂಡಿಗೆ ತಿರುವನ್ನು ನೀಡಬಲ್ಲ ಸಾಮರ್ಥ್ಯವುಳ್ಳ ಎಸ್ತಗಾರ ಯೋಗಿ ಚಿನ್ನು ಬೌಲಿಂಗ್ನಲ್ಲಿ. ಥರ್ಟಿ ಯಾರ್ಡ್ಸ್ ನಡುವೆ ಒಂದು ಓಟವನ್ನು ಪಡೆದುಕೊಳ್ತಾ ಇದ್ದಾರೆ. ಚುರುಕಿನ ಹೊಂದಾಣಿಕೆಯ ರನ್ನಿಂಗ್ ಕಂಡು ಬರ್ತಾ ಇದೆ ಗೂಟಗಳ ನಡುವೆ. ಈ ಒಂದು ಸಂದರ್ಭದಲ್ಲಿ ಹತ್ತಕ್ಕೆ 12 ಮತ್ತೆ ಸ್ಟ್ರೈಕ್ನಲ್ಲಿ ಅಭಿಬೇಲೂರು. ಇದೀಗ ರನ್ ಔಟ್ ಆಗುವ ಸಾಧ್ಯತೆಯನ್ನು ತಳ್ಳಿ ಹಾಕಿದ್ರು. 2 ಓಟಗಳು ಸಂಪೂರ್ಣವಾಗಿ ಸಫಲತೆಯನ್ನ ಕಂಡುಕೊಳ್ತಾ ಇದೆ ಇಲ್ಲಿ. ತನ್ಮೂಲಕವಾಗಿ 9ಕ್ಕೆ 10 ಓಟ ಬರಬೇಕಿದೆ. ಇದೀಗ 9 ಎಸೆತಗಳ ಮುಂದೆ 10 ಓಟದ ಅವಶ್ಯಕತೆ ಈ ಒಂದು ಹಂತದಲ್ಲಿ. ಇನ್ನು ಕೂಡ ಪಂದ್ಯ ತೂಗುಯಾಲೆಯಲ್ಲಿ ಅಂತಿಮ 2 ವಿಕೆಟ್ಗಳು, ಅಂತಿಮ 10 ಓಟಗಳು. ಈ ಬಾರಿ ಕೂಡ 30 ಯಾರ್ಡ್ಸ್ ನಡುವೆ ಚುರುಕಿನ ಹೊಂದಾಣಿಕೆ, 1 ಓಟ ಪಡೆದುಕೊಳ್ತಾ ಇದ್ದಾರೆ ಇಲ್ಲಿ. ಈ ಒಂದು ಪಂದ್ಯ ಟೈ ಆದಲ್ಲಿ ಜಾಯಿಂಟ್ ವಿನ್ನರ್ಸ್ ಎನ್ನುವ ಕರೆಯನ್ನು ಕೊಡ್ತಾ ಇದ್ದಾರೆ ಆಯೋಜಕರು. ಈ ಒಂದು ಪಂದ್ಯ ಟೈ ಆದಲ್ಲಿ ಜಾಯಿಂಟ್ ವಿನ್ನರ್ಸ್ ಎಂಬ ಕರೆಯನ್ನು ಕೊಡ್ತಾ ಇದ್ದಾರೆ, ಗಮನಿಸಿಕೊಳ್ಳಿ. ಈ ಬಾರಿ ರಿವರ್ಸ್ ಸ್ವೀಪ್ ಹೊಡೆತವನ್ನು ದಾಖಲಿಸಿದ್ರು. 1 ಓಟ ಯಶಸ್ಸನ್ನು ಕಾಣ್ತಾ ಇದೆ ಇಲ್ಲಿ. ಏಳಕ್ಕೆ 8. ಈ ಬಾರಿ ಸ್ವಿಚ್ ಹಿಟ್ ಹೊಡೆತಕ್ಕಾಗಿ ಪ್ರಯತ್ನವನ್ನು ಮಾಡಿದ್ರು ಬೇಲೂರು ಅಭಿ. ಉತ್ತಮವಾದ ಗೂಟ ರಕ್ಷಣೆಯಲ್ಲಿ ಸುಬ್ಬು. ತನ್ಮೂಲಕವಾಗಿ ಇದೀಗ ಅಂತಿಮ 6 ಚೆಂಡುಗಳ ಮುಂದೆ 8 ಓಟದ ಅವಶ್ಯಕತೆ ಗೆಲುವಿಗಾಗಿ. ಈ ಒಂದು ಹಂತದಲ್ಲಿ 6 ಎಸೆತಗಳನ್ನು ದಾಖಲಿಸಬಲ್ಲಂತ ಯಾವ ಬೌಲರನ್ನು ಪರಿಚಯ ಮಾಡ್ತಾರೆ ಅಂತ ಕಾದು ನೋಡಬೇಕಿದೆ ಸುಪ್ರೀತ್ ಅವರು. ಕೊಂಚ ಮಟ್ಟಿಗೆ 2 ತಂಡಗಳಲ್ಲೂ ಕೂಡ ಅಂತಿಮ ಓವರ್ನ ಪ್ರೆಷರ್ ಕಂಡು ಬರ್ತಾ ಇದೆ. ಒಂದೆಡೆ 2 ವಿಕೆಟ್ಗಳ ಸವಾಲು, ಮತ್ತೊಂದೆಡೆ 8 ಓಟಗಳ ಸವಾಲು. ಯಾರಿಗಾಗಿ ಗೆಲುವು? ರೆಸ್ಟ್ ಆಫ್ ಮಂಡ್ಯ ವಿರುದ್ಧವಾಗಿ ಬೆಸ್ಟ್ ಆಫ್ ಮಂಡ್ಯ. ಒಂದು ಪ್ರಬಲ ಪ್ರತಿರೋಧವನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಈ ಒಂದು ಪಂದ್ಯಾಟದ
ಪ್ರದರ್ಶನ ಪಂದ್ಯಾಟದ ವೀಕ್ಷಣೆಗಾಗಿ ಎಲ್ಲ ಮಂಡ್ಯದ ಜನತೆ ಕ್ರಿಕೆಟ್ನ ಅಭಿಮಾನಿಗಳು ಸಾಕ್ಷಿ ಆಗ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ. ಈ ಒಂದು ಹಂತದಲ್ಲಿ ಕೀರ್ತನನ್ನ ಪರಿಚಯಿಸ್ತಾ ಇದ್ದಾರೆ. ಇದೀಗ ಕೀರ್ತನ್ ಅಂತಿಮ ಓವರ್ ಅನ್ನ ಬೌಲ್ ಮಾಡಲು ತಮ್ಮ ಪರಿಚಯವನ್ನು ಮಾಡಿಕೊಳ್ತಾ ಇದ್ದಾರೆ. ರೆಸ್ಟ್ ಆಫ್ ಮಂಡ್ಯ ತಂಡದ ನಾಯಕ ಸುಪ್ರೀತ್ ಅವರು ಕೀರ್ತನ್ನ ಮೇಲೆ ಭರವಸೆ ಇಡ್ತಾ ಇದ್ದಾರೆ. ಕಾದು ನೋಡಬೇಕಿದೆ ಯಾವೊಂದು ಹಂತದಲ್ಲಿ ಈ ಒಂದು ಹಂತದಲ್ಲಿ ಯಾವ ಮಾದರಿಯಲ್ಲಿ ತಮ್ಮ ಭರವಸೆಯನ್ನು ಉಳಿಸಿಕೊಳ್ತಾರೆ ಅಂತ. ಈ ಬಾರಿ ರಿವರ್ಸ್ ಹೊಡೆತ ಉತ್ತಮವಾದ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಇಲ್ಲಿ ರನ್ ಔಟ್ ಆಗ್ತಾ ಇದ್ದಾರೆ. ಇಲ್ಲಿ ಪ್ರಜ್ವಲ್ ಉತ್ತಮವಾದ ಕ್ಷೇತ್ರ ರಕ್ಷಣೆ ಥ್ರೋನ ಮಾಡಿದ್ರು. ಲೆಫ್ಟ್ ಫಿನಿಶ್ ಅಂತ ಇಲ್ಲಿ ರನ್ ಔಟ್ ಆಗ್ತಾ ಇದ್ದಾರೆ. ಪ್ರಥಮ ಚಂಡಿಗೆ ಎರಡನೇ ಓಟವನ್ನು ಕದಿಯುವಲ್ಲಿ ವಿಕೆಟ್ನ ಪತನ ಕಾಣ್ತಾ ಇದೆ. ಇಲ್ಲಿ ಲೆಫ್ಟಿ ನಿಶಾಂತ್ ಸ್ಥಾನವನ್ನು ತುಂಬಬಲ್ಲಂತ ಮುಂದಿನ ದಾಂಡಿಗ ಅಜಿತ್ ರಂಗ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಅಂತಿಮ ವಿಕೆಟ್ನ ಜಾತಿ ಆಟದ ಮುಂದುವರಿಕೆಗಾಗಿ ಈ ಒಂದು ಹಂತದಲ್ಲಿ 5 ಚೆಂಡಿನ ಮುಂದೆ 7 ಓಟದ ಅವಶ್ಯಕತೆ. ಅಜಿತ್ ಅಂತಿಮ ವಿಕೆಟ್ನ ಸಹಾಯದೊಂದಿಗೆ 7 ರನ್ ಅನ್ನು ಗಳಿಸಬೇಕಿದೆ ಕೇವಲ 5 ಚೆಂಡಿನ ಮುಂದೆ. ಒಂದು ಉತ್ತಮ ಫೀಲ್ಡಿಂಗ್ ಅನ್ನ ನಿರ್ವಹಿಸಿಕೊಟ್ಟಿದ್ರು ಇಲ್ಲಿ ಈ ಒಂದು ಚೆಂಡಿಗಾಗಿ ಪ್ರಜ್ವಲ್ ಮದ್ದೂರು. ಉತ್ತಮವಾದ ಅಂಪೈರಿಂಗ್ ಕಾರ್ಯವನ್ನು ನಿರ್ವಹಿಸಿಕೊಡ್ತಾ ಅಂತ 3 ದಿನಗಳಿಂದಲೂ ಕೂಡ ತಮ್ಮ ನಿಖರತೆಯ ಅಂಪೈರಿಂಗ್ ಕಾರ್ಯವನ್ನು ನಿರ್ವಹಿಸಿಕೊಡ್ತಾ ಇರುವಂತ ಎಲ್ಲ ಅಂಪೈರ್ಗಳಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದಾವೆ. ತಮ್ಮ ಈ ಒಂದು ಅದ್ಭುತ ಕಾರ್ಯನಿರ್ವಹಣೆಗಾಗಿ ನಮ್ಮ ಈ ಒಂದು ಟೂರ್ನಮೆಂಟ್ ಪರವಾಗಿ. ಹಾಗೆ ಕೂಡ ವಾಯ್ಸ್ ಸ್ಪೋರ್ಟ್ಸ್ನಲ್ಲಿ ನೇರ ಪ್ರಸಾರ ಕಾಣ್ತಾ ಇದೆ ಸರ್ವಮಿ ಕ್ರೀಡಾಂಗಣದಿಂದ. ಈ ಬಾರಿ ಕೀರ್ತನ್ ಚೆಂಡು ನೇರವಾಗಿ ಚುಕ್ಕಿ ಎಸುತ್ತಾ ಕಾಣ್ತಾ ಇದೆ. ಗೂಟ ರಕ್ಷಣೆಯಲ್ಲಿ ಸುಬು ಬಹಳಷ್ಟು ಅಪಾರ ಅನುಭವಿ ಗೂಟ ರಕ್ಷಕ ಕೂಡ. ಈ ಒಂದು ಹಂತದಲ್ಲಿ 4ರ ಮುಂದೆ 7 ಓಟದ ಗುರಿ. ಈ ಬಾರಿ ರಾಂಗ್ ಆಫ್ ಚೆಂಡು ಒಂದು ಓಟ ಯಶಸ್ವಿಯಾದ ಕ್ಷೇತ್ರ ರಕ್ಷಣೆ ಮಾಡಿಕೊಡ್ತಾ ಇದ್ದಾರೆ. ಇಲ್ಲಿ ಮೂರಕ್ಕೆ 6 ಈ ಒಂದು ಹಂತದಲ್ಲಿ ಅಭಿ ಬೇಲೂರು ಸಿಕ್ಸರ್ ಅನ್ನ ಸಿಡಿಸಬಲ್ಲ ಸಾಮರ್ಥ್ಯವುಳ್ಳ ಆಟಗಾರ ಕೂಡ. ಕಾದು ನೋಡಬೇಕಿದೆ. ನಾಲ್ಕನೇ ಚೆಂಡಿಗಾಗಿ ಈ ಬಾರಿ ಕೀರ್ತನ್ ಅಭಿ ಬೇಲೂರ್ಗೆ.
ಈ ಬಾರಿ ಉತ್ತಮ ಹೊಡೆತವನ್ನು ದಾಖಲಿಸಿದ್ರು. ಸ್ಟ್ರೈಟ್ ಟು ಫೀಲ್ಡರ್ ತನ್ಮೂಲಕವಾಗಿ ರೆಸ್ಟ್ ಆಫ್ ಮಂಡ್ಯ ಈ ಒಂದು ಪಂದ್ಯಾಟವನ್ನು ಗೆದ್ದುಕೊಳ್ತಾ ಇದೆ. ಬಹಳಷ್ಟು ಸುಲಭದ ಗುರಿಯನ್ನು ಡಿಫೆಂಡ್ ಮಾಡಿಕೊಳ್ಳುವ ಮುಖೇನ ಬಹಳಷ್ಟು ಶ್ರೇಷ್ಠ ಮಟ್ಟದ ಗುಣಮಟ್ಟದ ನಿಖರತೆಯ ದಾಳಿಯನ್ನು ಮುಂದುವರಿಸಿಕೊಂಡು ತಂಡವನ್ನ ಇನ್ನು ಕೂಡ 2 ಚೆಂಡು ಇರುವಂತೆ ಆಲ್ ಔಟ್ ಮಾಡಿ ಈ ಒಂದು ಪಂದ್ಯಾಟವನ್ನು ಗೆದ್ದುಕೊಂಡು ಈ ಒಂದು ಗೆಲುವಿಗೆ ಅರ್ಹರಾಗ್ತಾ ಇದ್ದಾರೆ ಇಲ್ಲಿ ರೆಸ್ಟ್ ಆಫ್ ಮಂಡ್ಯ. ಈ ಒಂದು ಪಂದ್ಯಾಟದ ಪ್ಲೇಯರ್ ಆಫ್ ದ ಮ್ಯಾಚ್ ಆಗಿ ಧನು 3 ವಿಕೆಟ್ಗಳನ್ನ ಪಡೆದುಕೊಂಡು ಪವರ್ ಪ್ಲೇ ಹಂತದಲ್ಲಿ ಬಿಗುವಿನ ದಾಳಿಯನ್ನ ಸಂಘಟಿಸಿದಂತ ಆಟಗಾರ. ರೆಸ್ಟ್ ಆಫ್ ಮಂಡ್ಯ ತಂಡದ ಧನು ಪಂದ್ಯ ಪುರುಷೋತ್ತಮನಾಗಿ ಆಯ್ಕೆ ಆಗ್ತಾ ಇದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ನಿಮ್ಮ ಈ ಒಂದು ಅದ್ಭುತ ಬೌಲಿಂಗ್ ಪರ್ಫಾರ್ಮೆನ್ಸ್ಗಾಗಿ. ಪಂದ್ಯ ಪುರುಷೋತ್ತಮರಾಗಿ ಪ್ಲೇಯರ್ ಆಫ್ ದ ಮ್ಯಾಚ್ ಆಗಿ ಲೆಫ್ಟಿ ಧನು 3 ವಿಕೆಟ್ಗಳನ್ನು ಪಡೆದುಕೊಂಡು ತಮ್ಮ ತಂಡದ ಜಯಕ್ಕಾಗಿ ಸಹಕಾರಿಯಾಗಿದ್ರು. ಹಲೋ ಅಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಗೋಸ್ಟು ಹಲೋ ಧನು 3 ವಿಕೆಟ್ಸ್ ಅನ್ನು ಪಡೆದುಕೊಂಡ ಆಟಗಾರ. ವೇದಿಕೆ ಮುಂಭಾಗದಲ್ಲಿ ಬಂದು ಪಂದ್ಯ ಪುರುಷದ ಪ್ರಶಸ್ತಿ ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಅಣ್ಣ DJ ಸ್ವಲ್ಪ ವಾಲ್ಯೂಮ್ ಕೊಡಿ. ಇನ್ನು ಇರೋದು 3 ಮ್ಯಾಚ್. ದಯವಿಟ್ಟು ಮುಂದಿನ ಪಂದ್ಯದ ಟಾಸ್ ಕಾರ್ಯಕ್ರಮ ಮುಂದುವರಿಕೆಯನ್ನು ಮಾಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾವೆ ಕೂಡ. ಮುಕ್ತಾಯವನ್ನ ಕಂಡಿರ್ತಕ್ಕಂಥ ಎಕ್ಸಿಬಿಷನ್ ಪ್ರದರ್ಶನ ಪಂದ್ಯಾಕೂಟದ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ ಧನುಷ್ ಅವರು. ರೆಸ್ಟ್ ಆಫ್ ಮಂಡ್ಯ ಪ್ರದರ್ಶನ ಪಂದ್ಯಾಟದ ಜಯವನ್ನು ದಾಖಲಿಸಿದಂಥ ಒಂದು ತಂಡ ಬೆಸ್ಟ್ ಆಫ್ ಮಂಡ್ಯದ ವಿರುದ್ಧವಾಗಿ ಈ ಮ್ಯಾನ್ ಆಫ್ ದ ಮ್ಯಾಚ್ ಅನ್ನು ಕೂಡ ಮುಖ್ಯ ವೇದಿಕೆಯಲ್ಲಿ ಹಸ್ತಾಂತರಿಸಬೇಕೆನ್ನುವಂಥ ವಿನಂತಿಯನ್ನು ಮಾಡ್ತಾ ಇದ್ದಾವೆ. ಧನುಷ್ ಅವರು ಬರಬೇಕು. ಈ ಭಾಗದ ಯುವ ಪ್ರತಿಭೆ ಕೂಡ ಧನುಷ್ ಅವರು ಬಹಳ ಉತ್ತಮ ಒಂದು ಆಟವನ್ನು ಆಡಬಲ್ಲ ಆಟಗಾರ ಕೂಡ. ಮುಕ್ತಾಯ ಕಂಡ ಪಂದ್ಯದ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರುವಂತಹ ಆಟಗಾರ.